ओं नमो ब्रह्मादिभ्यो ब्रह्मविद्या संप्रदायकर्तृभ्यो ऋषिभ्यो नमो महद्भ्यो नमो गुरुभ्यः सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं शङ्कराचार्यं केशवं वादरायणं सूत्रभाष्यकृतौ वन्दे भगवन्तो पुनः पुनः श्रीमच्छङ्करभगवत्पूज्यपाद सद्गुरुभ्यो नमः। वन्देदं दच्चिदानन्दं यतिवर्यं महामतिं वेदान्तसारज्ञं सद्गुरुं प्रणतोऽस्म्यहं सदाहं सम्प्रदायज्ञं संयमीन्द्रं सदाश्रयं सद्गुरुं दच्चिदानन्दं सदाचारं समाश्रये। श्री श्री दच्चिदानन्देन्द्र सरस्वती महासद्गुरुभ्यो नमः। अधीः भगवो ब्रह्म कच्चिदेतच्छ्रुतं पार्थ त्वयैकाग्रेण चेतसा कच्चिदज्ञानसम्मोहः भ्रष्टस्ते धनञ्जय कच्चिदेतच्छ्रुतं पार्थ त्वयैकाग्रेण चेतसा कच्चिदज्ञानसम्मोहः प्रनष्टस्ते धनञ्जय कच्चित् एतत् श्रुतं पार्थ त्वया एकाग्रेण चेतसा कच्चित् अज्ञानसम्मोहः प्रनष्टः ते धनञ्जय। ಪರಮಾತ್ಮ ಹಿಂದಿನ ಶ್ಲೋಕದಲ್ಲಿ ಆಚಾರ್ಯನ ಧರ್ಮವನ್ನು ಹೇಳಿದ್ದಾರೆ. ಯತ್ನಾಂತರಮಾಸ್ಥಾಯ ಶಿಷ್ಯ ಕೃತಾರ್ಥ ಕರ್ತವ್ಯ. ಆಚಾರ್ಯ ಶಿಷ್ಯ ಸಂಬಂಧ, ಆ ಉಪದೇಶ ಕ್ರಮ ಈ ಜಗತ್ತಿನಲ್ಲಿ ಎಂದೆಂದಿಗೂ ಉಳಿಬೇಕು. ಅದಕ್ಕೆ ನಮ್ಮೆಲ್ಲರ ಸಾಮರ್ಥ್ಯವನ್ನು ನಾವು ಬಳಸ್ಕೋಬೇಕು ಅಂತ ಹೇಳಿ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ರು. ಆಚಾರ್ಯ ಧರ್ಮ ಅಂದ್ರೆ ಏನು ಅನ್ನೋದನ್ನ ಶಂಕರಾಚಾರ್ಯರು ಹೇಳಿದ್ದಾರೆ, ಗುರುಗಳು ಹೇಳಿದ್ದಾರೆ. ನಾವು ಏನು ಮನಸ್ಸಲ್ಲಿರತ್ತೋ ಅದನ್ನೇ ಹುಡುಕ್ತೀವಿ. ಈ ಗುರುಗಳು ಗುರುಕುಲನೇ ಹುಡುಕ್ತಾರೆ, ಶಿಷ್ಯ ಸಿಗ್ತಾರೆ ಅಂತ ಹುಡುಕ್ತಾರೆ ಪ್ರಪಂಚದಲ್ಲಿ. ಅವರ ಪ್ರೀತಿ ಯಾತಕ್ಕೆ ಅಂದ್ರೆ ಇವನು ಶಿಷ್ಯನಾಗ್ಲಿ ಅಂತ. ಪ್ರೀತಿಗೆ ಇನ್ನೇನೋ ಪ್ರಯೋಜನ ಇಲ್ಲ ಗುರುಗಳ ಪ್ರೇಮಕ್ಕೆ, ಇವನು ಶಿಷ್ಯನಾಗಿ ತಿಳ್ಕೊಳ್ಳಿ ಅಂತ. ನನಗೆ ಆಶ್ಚರ್ಯ ಏನು ಅಂದ್ರೆ ಕೃಷ್ಣಾರ್ಜುನರ ಪ್ರೇಮ ಬಹಳ ದೃಢವಾದ ಪ್ರೇಮ. ಆದ್ರೆ ಈ ಯುದ್ಧ ಪ್ರಸಂಗ ಬರೋವರೆಗೂ ಕೃಷ್ಣ ಒಂದು ಸಲವೂ ಈ ತತ್ವ ವಿಚಾರ ಹೇಳಲಿಲ್ಲ. ಈ ಪ್ರಸಂಗದಲ್ಲಿ ಏನಾಯ್ತು ಅಂದ್ರೆ ಅರ್ಜುನ ಒಂದ್ಸಲ ನನಗಾಗಲ್ಲ, ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ, ಶಿಷ್ಯನಾಗಿ ಸ್ವೀಕಾರ ಮಾಡು ಅಂದ. ಈಗ ಸಿಕ್ಕ ಆಚಾರ್ಯನಿಗೆ ಒಳ್ಳೆ ಶಿಷ್ಯ ಸಿಕ್ಕ ಅಂತ. ಅಂದ್ರೆ ನನಗೆ ಏನ್ ಅನ್ಸುತ್ತೆ ಅಂದ್ರೆ ಪುರೋಹಿತರ ಕೆಲಸ ಸಿಗತ್ತಾ ಅಂತ ಹೋಗ್ತಾರೆ. ಈ ದೇವಸ್ಥಾನಕ್ಕೆ ಹೋಗೋರು ಆ ಊರಲ್ಲಿ ಎಷ್ಟು ದೇವಸ್ಥಾನ ಇದೆ ಅಂತಾರೆ. ಈ ಹೋಟ್ಲಿಗೆ ಹೋಗೋರು ಆ ಊರಲ್ಲಿ ಮತ್ತೂರಲ್ಲಿ ಹೋಟ್ಲಿದೆಯಾ ಅಂತ ಕೇಳ್ತಾರೆ, ಅಂಗಡಿಗಳಿದೆಯಾ ಅಂತ ಕೇಳ್ತಾರೆ. ಅಂದ್ರೆ ಯಾರಿಗೆ ಅವ್ರಿಗೆ ಬರ್ತಾ ಇಲ್ಲ ಕನೆಕ್ಟಿಂಗ್. ತಮ್ಮ ಇಷ್ಟವಾದ ವಸ್ತುವನ್ನ ಪ್ರಪಂಚದಲ್ಲಿ ಹುಡುಕ್ತಾ ಹೋಗ್ತಾರೆ. ಅದರ ಮೇಲೆ ಬಹಳ ಪ್ರೇಮವನ್ನು ಹುಡುಕ್ತಾರೆ. ಅದು ಪ್ರೇಮ ಮೋಹ ಅನ್ನಿಸ್ಕೊಳತ್ತೆ, ಆ ವಿಷಯ ಮುಂದೆ. ಆದ್ರೆ ಈ ಜ್ಞಾನಿಗಳಾದವರು ಜಗತ್ನಲ್ಲಿ ಯಾರಾದ್ರೂ ಶಿಷ್ಯರಾಗಿ ಸಿಗ್ತಾರ, ಮುಂದೆ ಈ ಪರಂಪರೆ ಬೆಳೆಸೋರು ಬರ್ತಾರ. ಆ ಶಿಷ್ಯ ಮಗನಿಗಿಂತ ಹೆಚ್ಚು, ಎಲ್ಲರಿಗಿಂತ ಹೆಚ್ಚು ಗುರುವಿಗೆ ಶಿಷ್ಯನೇ, ಶಿಷ್ಯನಿಗೂ ಗುರುವೇ ಹೆಚ್ಚು. ಹಾಗಾಗಿ ಪರಮಾತ್ಮ ನನಗೆ ಬಹಳ ಇಷ್ಟೋಸಿಮೆ ದೃಢಮಿತಿಯಿಂದ ಪ್ರತಿಜಾನೇ ಪ್ರಿಯೋಸಿಮೆಯಿಂದ, ನೀನು ಬಹಳ ಪ್ರಿಯನಾಗಿದೆಯಾ ಕಣ, ನಿನಗೆ ಪ್ರತಿಜ್ಞೆ ಮಾಡಿ ಹೇಳ್ತೇನೆ ಅಂತ ಹೇಳಿ. ಅಂದ್ರೆ ಪರಮಾತ್ಮನ ಬಾಯಲ್ಲಿ ಶಿಷ್ಯನನ್ನ ಬಹಳ ಇಷ್ಟ ಅಂತ ಹೇಳ್ಬೇಕಾದ್ರೆ ಆ ಶಿಷ್ಯನ ಪ್ರೇಮ ಏನಿರ್ಬೇಕು ಆ ಗುರುಗಳಿಗೆ. ಯಮನು ಕೂಡ ನಚಿಕೇತನಲ್ಲೇ ತ್ವಾದ್ರಂಗೋ ಭೂಯಾನ್ ನಚಿಕೇತ ಪ್ರಶ್ನ, ನಿನ್ನಂಥ ಶಿಷ್ಯ ನನಗೆ ಪ್ರಪಂಚದಲ್ಲಿ ಎಲ್ಲಪ್ಪ ಸಿಗ್ತಾರೆ, ಸುಜ್ಞಾನಾಯ ಪ್ರೇಷ್ಠ, ನೀನು ಜಗತ್ತಿನಲ್ಲಿ ಅತ್ಯಂತ ಪ್ರೇತನಾದವನು ಅಂತ ಹೇಳಿ ಸ್ಪಷ್ಟವಾಗಿ ಯಮ ನಚಿಕೇತನನ್ನ ಕೊಂಡಾಡಿ ಹೇಳಿದ್ದಾನೆ. ಅಂದ್ರೆ ಪ್ರೇಮದ ಪರಮ ಲಕ್ಷ್ಯ ಶಿಷ್ಯನಾಗಿ ಉಪದೇಶ ಕೊಡಬೇಕು. ನೀವು ಮಕ್ಕಳನ್ನ ಪ್ರೀತಿಸಿ ಮೇಲೆ ಬರೀ ತಿಂಡಿ ಕೊಟ್ರೆ ಆಗಲ್ಲ, ಏನಾದ್ರೂ ಶಿಷ್ಯತ್ವ ಇಟ್ಟುಕೊಂಡು ಏನಾದ್ರೂ ಒಂದು ಒಳ್ಳೆ ಜ್ಞಾನವನ್ನು ಕೊಡಬೇಕು. ಸ್ನೇಹ ಇರಲಿ, ಮಗನಾಗಿರ್ಲಿ, ಗಂಡ ಹೆಂಡತಿ ಇರಲಿ, ಅಪ್ಪ ಮಗನಾಗಿರ್ಲಿ, ಎಲ್ಲಾ ಪ್ರೇಮಕ್ಕೂ ಜ್ಞಾನ ಕೊಡೋದೇ ಲಕ್ಷ್ಯ. ಅದಕ್ಕೆ ಭಗವಂತ ಬಹಳ ಚೆನ್ನಾಗಿ ಹೇಳಿದ್ದಾನೆ. ಆಚಾರ್ಯರ ಧರ್ಮ ಏನಪ್ಪ ಅಂದ್ರೆ ಒಳ್ಳೆ ಶಿಷ್ಯರ ಮೇಲೆ ಪ್ರೀತಿ ಇಟ್ಟು ಹೇಳ್ಕೊಳ್ಳೋದು. ಪರಮಹಂಸ ಯಾರ್ಯಾರು ಬಂದ್ರು ಅವ್ರನ್ನೆಲ್ಲ ಪ್ರೀತಿ ತೋರಿಸೋದು. ಪ್ರೀತಿ ಯಾಕೆ ಇಷ್ಟು ತೋರಿಸ್ತಾರೆ ಅಂತ ಅವರಿಗೂ ಅರ್ಥ ಆಗಲ್ಲ. ಆಮೇಲೆ ಗೊತ್ತಾಗುತ್ತೆ ಇವರು ಜ್ಞಾನವನ್ನು ಕೊಡಬೇಕು, ನನ್ನನ್ನು ಇಷ್ಟಪಡ್ತಾ ಇದ್ದಾರೆ. ಮುಂದೆ ಅವರು ಹಾಗೆ ಆಗ್ತಾರೆ. 2 ದೀಪ ಹಚ್ಚಿಟ್ಟ ಮೇಲೆ ಪೂರ್ವ ದೀಪ ಉತ್ತರ ದೀಪ ಯಾವುದನ್ನು ಗೊತ್ತಾಗಲ್ಲ. ಹಾಗೆ ಗುರು ಶಿಷ್ಯರಿಬ್ಬರು ಬೆಳೆದ ಮೇಲೆ ಶಿಷ್ಯನೂ ಅದೇ, ಗುರುನೂ ಅದೇ, ಅವನು ಹಾಗೆ. ಹೀಗೆ ಒಂದು ಒಳ್ಳೆಯ ಪರಂಪರೆಯನ್ನು ಉಳಿಸುವಂತಹ ಕ್ರಮವನ್ನು ಹೇಳಿದ ಮೇಲೆ ಕೊನೆಯಲ್ಲಿ ದೃಢೀಕರಣದ ಪ್ರಶ್ನೆ. ಏನಪ್ಪ ಅರ್ಜುನ, ನಾನು ಹೇಳಿದ್ನಲ್ಲ, ಇನ್ನು ಚೆನ್ನಾಗಿ ಶ್ರವಣ ಮಾಡಿದ್ಯಾ? ಶ್ರವಣವೇ ತಾನೇ ಪ್ರಧಾನ ಜ್ಞಾನಕ್ಕೆ.
ಚೆನ್ನಾಗಿ ಕೇಳಿದೀಯಾ? ಅಲ್ಲಿ ಏಕಾಗ್ರಚೇತಸ ಅಂದ್ರು. ಅಂದ್ರೆ ಮನಸ್ಸು ಆ ಕಡೆ ಈ ಕಡೆ ಹೋಗಿಲ್ವಲ್ಲ. ಮನಸ್ಸನ್ನ ಸುಮ್ನೆ ಎಲ್ಲಾಯ್ತು ಅಲ್ಲಿ ಇಟ್ಕೊಂಡು ಹೇಳ್ಕೊಳ್ಳಿ ಬಿಡೆ. ಈ ಕೆಲವು ಸಲ ಪಾರಾಯಣ ಮಾಡುವಾಗ ಚೇಷ್ಟೆ ಮಾಡ್ತಾ ಪಾರಾಯಣ ಮಾಡ್ತಾರೆ. ರುದ್ರ ಪಾರಾಯಣ ನಾನು ಅದಕ್ಕೆ ಮನಸ್ಸಲ್ಲಿ ಇರಲ್ಲ. ಮನಸ್ಸೆಲ್ಲೋ ಇರುತ್ತೆ, ಏನೇನೋ ಮಾಡ್ತಾ ಇರ್ತಾರೆ. ಈ ಕರ್ಮ ಕಾಲದಲ್ಲಿ ಮನಸ್ಸೆಲ್ಲೋ ಹೋಗಿರುತ್ತೆ. ಕರ್ಮೇಂದ್ರಿಯಗಳ ಚೇಷ್ಟೆ ಬೇರೆ, ಮನಸ್ಸಿನ ಚೇಷ್ಟೆ ಬೇರೆ. ಆದ್ರಿಂದ ಇಲ್ಲಿ ಹಾಗಲ್ಲ, ಇದು ಜ್ಞಾನ ಪ್ರಧಾನ. ಜ್ಞಾನದಲ್ಲಿ ಮಾತ್ರ ಅವಶ್ಯವಾಗಿ ಏಕಾಗ್ರತೆ ಇರಲೇಬೇಕು. ಏಕಾಗ್ರತೆ ಇಲ್ಲದೆ ಹೋದ್ರೆ ಹೇಳಿದ್ದಲ್ಲ ಕೋಣನ ಮುಂದೆ ಕಿಂದ್ರಿ ಬಾರಿಸಿದ ಹಾಗೆ, ಕಿವುಡನ ಮುಂದೆ ಸಂಗೀತ ಹೇಳಿದ ಹಾಗೆ ಅಂತಾರೆ. ಏನೇನು ಪ್ರಯೋಜನ ಇಲ್ಲ. ಅದನ್ನ ಮತ್ತೆ ಕೇಳ್ತಾ ಇದ್ದಾನೆ, ಚೆನ್ನಾಗಿ ಕೇಳಿದೇನೋ, ಮನಸ್ಸನ್ನು ಒಂದ್ ಕಡೆ ಇಟ್ಟಿಯೋ ಅಂತ. ಏಕಾಗ್ರ ಚೇತಸ್ಸಿಗೆ ಹೆಸರು ನಿಧಿಧ್ಯಾಸನ ಅಂತ ಕರೀತಾರೆ. ವ್ಯಾಖ್ಯಾಸ್ಯಾಮಿ ವ್ಯಾಖ್ಯಾನಸ್ಯ ತುಮೇ ವ್ಯಾಚಕ್ಷಾಣಸ್ಯ ತುಮೇ ನಿಧಿಧ್ಯಾಸ ಸ್ವ. ನಾನು ಹೇಳ್ತೇನೆ, ನಾನು ಹೇಳ್ತಾ ಇರುವ ಇಲ್ಲೇ ಏಕಾಗ್ರತೆನ ಕೇಳಿ, ಆ ಕಡೆ ಈ ಕಡೆ ನೋಡ್ಬೇಡಿ ಅಂತ. ಅಂದ್ರೆ ಎಷ್ಟು ಇಷ್ಟೊತ್ತಿಗಿನ್ನ ಅರ್ಜುನಂಗೆ ಜ್ಞಾನ ಆಗಿಲ್ವಾ ಗುರುಗಳೇ? ಆಗೋಯ್ತು ಅನ್ಕೊಂಡೆ. ಇಷ್ಟು ಈ ಚಾಪ್ಟರ್ 18 ಈ ವರ್ಸ್ ಬರೋದ್ರಲ್ಲಿ ಆಯ್ತು ಜ್ಞಾನ ಅಂತ ಆಯ್ತಾ? ಓಕೆ. ತಮ್ಮ ತಮ್ಮ ಜ್ಞಾನವನ್ನ ತಮ್ಮ ಸ್ವಾನುಭವದಲ್ಲಿ ಹೇಳ್ಬೇಕು. ಆದ್ರೆ ಗುರುಗಳು ದೃಢೀಕರಣ ಕೇಳ್ಬೇಕು. ಏನಪ್ಪಾ ಹೇಳಿದೆ, ಕೇಳಿದೇನ ಸರಿಯಾಗಿ ಅಂತ ಒಂದು ಪಾಠ ಮಾಡುವಂತಹ ಮೇಷ್ಟ್ರುಗಳು ಪುನಃ ಹೇಳಿದ್ದನ್ನ ಅರ್ಥ ಆಯ್ತನೋ, ಏನ್ ಅರ್ಥ ಆಯ್ತೋ ಹೇಳೋ ನೋಡೋಣ ಅಂತ ಕೇಳಲ್ವೇ? ಅದಕ್ಕೆ ದೃಢೀಕರಣ ಅಂತ ನಮ್ಮ ಸಂಸ್ಕೃತ ಹೆಸರು. ಇಂಗ್ಲಿಷಲ್ಲೂ ಏನೋ ಕರೀತಾರೆ, ಬೋಧನ ಕ್ರಮದಲ್ಲಿ ಎಂಥದೋ ಹೇಳ್ತಾರಪ್ಪ ಅದಕ್ಕೆ. ಇದಕ್ಕೆ ಹೋದ್ರೆ ಕಲಿಸ್ತಾರೆ. ಬಿ ಎಡ್ ಅಲ್ಲಿ ಕ್ಲಾಸಲ್ಲಿ ಹೇಳ್ಕೊಡ್ತಾರೆ ಹ್ಯಾಕ್ ಪಾಠ ಹೇಳ್ಕೊಡ್ಬೇಕು ಅಂತ. ಹಾಗೆ ಆಚಾರ್ಯನಲ್ಲಿ ಕೆಲವು ಧರ್ಮ ಇದೆ. ಒಂದನೇದು ಶಿಷ್ಯನ ಆಳವಾಗಿ ಪ್ರೀತಿಸ್ಬೇಕು. ಆ ಪ್ರೀತಿಸುವಾಗ ಅವನಿಗೆ ಜ್ಞಾನ ಕೊಡೋ ಲಕ್ಷ್ಯ ಇರಬೇಕು. ಆ ಏಕಾಗ್ರತೆ ಬರೋ ಹಾಗೆ ಅವನಿಗೆ ಸಾಧನಗಳನ್ನು ಕೊಡಬೇಕು. ಆ ಏಕಾಗ್ರತೆ ಬಿಟ್ಟು ತಾನು ಯಾವ ಜ್ಞಾನವನ್ನು ಕೊಡ್ತೇನೋ ಆ ಜ್ಞಾನದ ವಸ್ತುವಿನಲ್ಲಿ ಪ್ರೇಮ ಇರಬೇಕು. ಬರೀ ಆಚಾರ್ಯ ಮೇಲೆ ಪ್ರೇಮ ಅಲ್ಲ, ಪರಮಾತ್ಮನ ಮೇಲೂ ಅದೇ ಪ್ರೇಮ ಇರಬೇಕು. ಪ್ರೇಮ ಇದ್ರೆ ಏಕಾಗ್ರತೆ ಬರುತ್ತೆ. ಆ ಏಕಾಗ್ರತೆಯಿಂದ ಹೇಳಬೇಕು, ಕೇಳಬೇಕಲ್ಲ. ಬಹಳ ಕಷ್ಟ, ಕೇಳೋಕೆ ಬರಲ್ಲ. ಯಾರಿಗ್ ಬೇಕ್ರಿ ಬಿಡ್ರಿ ಈ ವೇದಾಂತ ಅಂತಾರೆ. ಪ್ರಪಂಚದಲ್ಲಿ ಎಲ್ಲ ಅಡ್ಡಾದಿಡ್ಡಿ ಹೋಗೋರೆ ಹೊರತು ಪರಮಾರ್ಥದ ಕಡೆ ಯಾರೊಬ್ರು ಬರಲ್ಲ. ಚೆನ್ನಾಗಿದೆ ಪರಮಾತ್ಮನ ಮಾತು. ಏನಪ್ಪಾ ಚೆನ್ನಾಗಿ ಕೇಳಿದ್ಯೋ ಏಕಾಗ್ರತೆಯಿಂದ ಅಂತ ಕೇಳಿದ. ಆಮೇಲೆ ಇದುವರೆಗೂ ನಿನ್ಗೆ ಅಜ್ಞಾನದಿಂದ ಬಂದಂತ ಪ್ರೇಮ ಇತ್ತಲ್ಲ, ಆಚಾರ್ಯ ಪಿತರ ಪುತ್ರ ತಥೈವ ಚ ಪಿತಾಮಹ ಅಂತ ತತ್ರ ಪಶ್ಯಸ್ಥಿತಾನ್ ಪಾರ್ಥ ಪಿತೃನಥ ಅಲ್ಲ ಸಮವೇತಾನ್ ಕುರುನಿತಿ. ಯುದ್ಧಕ್ಕೆ ಬಂದ ಆ ನಿನ್ನ ಶತ್ರು ವಂಶದ ಇವರ ಕುರುವಂಶದವರ ನೋಡು ಅಂತಂದ್ರೆ ಅರ್ಜುನ ನೋಡಿದ ಕುರುಗಳನ್ನಲ್ಲ, ಏನ್ ನೋಡ್ದ? ತತ್ರ ಪಶ್ಯಸ್ಥಿತಾನ್ ಪಾರ್ಥ ಪಿತೃ, ಅಪ್ಪ ಅಜ್ಜ ಎಲ್ಲ ಅಪ್ಪ ಆಗ್ಬೇಕು. ಇವರು ಅಪ್ಪ, ಇವ್ರು ಅಜ್ಜ ಆಗ್ಬೇಕು, ಇವ್ರು ಗುರುಗಳಾಗ್ಬೇಕು, ಇವ್ರು ಸೋದರ ಮಾವ ಆಗ್ಬೇಕು, ಇವ್ರ ತಮ್ಮಂದು. ಬರೀ ಇದನ್ನೇ ನೋಡಿದ್ದು ಯುದ್ಧದಲ್ಲಿ. ಆಗ ಕಣ್ಣು ಭ್ರಾಂತಿ ಪ್ರತ್ಯಯ ನಿಮಿತ್ತ ಸ್ನೇಹ ಅಂತ ಆಚಾರ್ಯ ಬರೀತಾರೆ. ತಪ್ಪು ತಿಳುವಳಿಕೆಯಿಂದ ಆಧಾರಿತವಾದ ಸ್ನೇಹಕ್ಕೆ ಹೆಸರು ಇದೇ ಮೋಹ. ಹಿಂದ್ಗಡೆ ತಪ್ಪು ತಿಳುವಳಿಕೆ ಇದೆ, ಆದ್ರೆ ಆಳವಾದ ಸ್ನೇಹ ಇದೆ. ಅದು ಒಂಥರ ಅಭಿಮಾನ ರೂಪವಾಗಿದೆ, ಬಿಟ್ಟುಕೊಡೋಕ್ಕಾಗಲ್ಲ. ಅದು ಎಲ್ಲ ಮನುಷ್ಯರಿಗೂ ಇರುತ್ತೆ. ಅರ್ಜುನ ಒಂದು ಉದಾಹರಣೆ ಅಷ್ಟೇ. ಪ್ರತಿಯೊಬ್ಬ ಮನುಷ್ಯನಿಗೂ ತಮ್ಮವರು ಕೂಡ್ಲೆ ಅವರನ್ನು ಹಚ್ಕೊಂಡು ಅಭಿಮಾನವಾಗಿ ವಿವೇಕವೇ ಇರಲ್ಲ. ಅದನ್ನು ಬಿಡಿಸ್ಬೇಕಾಗಿದೆ ಈಗ. ಅದು ಬಿಟ್ಟು ಹೊರತು ತತ್ವಜ್ಞಾನಕ್ಕೆ ಪರಮಾತ್ಮನ ಮೇಲೆ ಪ್ರೇಮ ಇಡಲ್ಲ. ಪ್ರೇಮ ಒಂದೇ ಕಡೆ ಇರೋದು. ಎಲ್ಲಿಟ್ಟಿರ್ತೀರೋ ಅಲ್ಲಿಗೆ ಎಳ್ಕೊಂಡು ಹೋಗುತ್ತೆ ನಮ್ಮನ್ನ. ಎಲ್ಲಿ ಇಡಬೇಕು ಪ್ರಯತ್ನ ಮುಂಚೆನೆ ಎಚ್ಚರವಾಗಿ ಇಡಬೇಕು. ಏನು ಮಾಡಕ್ಕಾಗಲ್ಲ. ಇಟ್ಟಾಯ್ತು ಇಷ್ಟು ದಿವಸ ಅಂದ್ರೆ ಅದೆಲ್ಲ ಏನು ಮಾಡಕ್ಕಾಗಲ್ಲ. ನೀವು ವಾಪಸ್ ತಗೋಬೇಕು. ಅಲ್ಲಿ ಇಟ್ಟಿದ್ದನ್ನು ನಾವು ಒಪ್ಪಲ್ಲ ಅಂತಾರೆ. ಈಗ ಅಜ್ಞಾನ ಸಮೂಹ ಅದನ್ನು ಮುಂದೆ ಹೇಳ್ತಾನೆ ಭಗವಂತ. ಇದು ನಿನಗೆ ಯುದ್ಧ ಮಾಡೋಕ್ ತಡೆ ಇದ್ದದ್ದು ಅದೇ. ಈ ಅಜ್ಞಾನದ ಅಂದ್ರೆ ಮಿಥ್ಯಾಜ್ಞಾನದಿಂದ ಬಂದಂತಹ ಸ್ನೇಹ ನಾಶವಾಗತ್ತೆ ಅನ್ನೋ ಒಂದು ಕಲ್ಪನೆಯಲ್ಲಿ ಭಯ ಬಂದ್ಬಿಡ್ತು. ಮೈಯೆಲ್ಲ ಉರಿತ ಹತ್ಬಿಡ್ತು. ಅಯ್ಯೋ ಯುದ್ಧ ಮಾಡಿದ್ರೆ ಇವರೆಲ್ಲ ಹೋದ್ರೂ ಸಂಬಂಧ ಹೋಯ್ತು, ನಾನ್ ಸತ್ರೂ ನನ್ ಸಂಬಂಧ ಹೋಯ್ತು. ನಾನು ಇಲ್ದೆ ಹೋದ್ರು ನನಗೆ ಯಾರು ಸಂಬಂಧಿಕರು ಇರೋಲ್ಲ, ಅವ್ರ ಸಂಬಂಧಿಕರು ಸತ್ರು ನನಗೆ ಯಾರು ಇರಲ್ಲ. ಅಂತೂ ಈ ಸ್ನೇಹ ಕೊನೆ ಆಗತ್ತೆ ಯುದ್ಧದಲ್ಲಿ ಅಂತ ಹೇಳಿ ಅಳೋಕ್ ಶುರು ಮಾಡಿದ. ಅಲ್ಲ ಕಣೋ, ತೋರೋ ವಿಷಯದಲ್ಲಿ ಅಂತ ಪರಮಾರ್ಥವನ್ನು ನೋಡಿದ್ರೆ ಪರಮಾರ್ಥ ದೃಷ್ಟಿಯಿಂದ ಅಲ್ಲಿ ಇಡ್ಬೇಕಾ? ಇದು ಏನ್ ಮಾಡೋದು ಇದು? ಆದ್ರಿಂದ ಪರಮಾರ್ಥ ಜ್ಞಾನವನ್ನು ಉಪದೇಶ ಮಾಡಿದ. ಹೋಯ್ತೇನೋ ಈಗ ಪ್ರೇಮದ ಜಾಗ ಸಿಕ್ತಾ ಅಂತ ಆಯ್ತು.
ಅದಕ್ಕೆ ಭಾಷ್ಯಕಾರ ಬರೀತಾರೆ ನೋಡೋಣ. ಕಚ್ಚಿತ್ ಕಿಂ ಕಚ್ಚಿತ್ ಕಿಂ ಏತತ್ ಮಯಾ ಉಕ್ತಂ ಏತದ್ ಮಯಾ ಉಕ್ತಂ ಶ್ರುತಂ ಶ್ರವಣೇನ ಅವಧಾರಿತಂ. ಶ್ರುತಂ ಶ್ರವಣೇನ ಅವಧಾರಿತಂ. ಏನಪ್ಪಾ ನಾನು ಹೇಳಿದ್ದಿಷ್ಟು ಕೂಡ ನೀನು ಕೇಳಿದೀಯೋ ಅಂದ್ರೆ ಬರೀ ಕೇಳೋದಲ್ಲ, ಕೇಳಿ ಮನಸ್ಸೊಳಗೆ ಬಂತ ಅಂತ. ಶ್ರವಣೇನ ಅವಧಾರಿತಂ, ಮನದಟ್ಟಾಯ್ತಾ ಅಂತ ಕರೆಕ್ಟ್ ಪದ. ಕೇಳಿ ಮನದಟ್ಟಾಯ್ತಾ ಅಂದ್ರೆ ಅರ್ಥ ಮಾಡ್ಕೊಳ್ಳೋವರೆಗೂ ಹೋಗ್ಬೇಕು. ಈ ಬರೀ ಸಂಗೀತ, ತೆಲುಗು ಸಂಗೀತ ಕೇಳ್ತೀವಲ್ಲ, ಒಂದೂ ಅರ್ಥ ಆಗಲ್ಲ. ರಾಗ ಕೇಳ್ತೀವಿ, ಆಹಾ ಚೆನ್ನಾಗಿದೆ ಏನ್ಬಿಡ್ತೀವಿ, ಚಪ್ಪಾಳೆ ಹೊಡೆದ್ಬಿಡ್ತೀವಿ. ಅರ್ಥ ಏನು ಕೇಳಿ ಮರುಗೇಲರ ಅಂದ್ರೆ ಎಂತ ಮರುಗೇಲರ, ಬ್ರೋಚೆ ವಾರೂರ ಎಂತ ಬ್ರೋಚೆ, ಒಂದು ಅರ್ಥ ಆಗಲ್ಲ. ಬಹಳ ಚೆನ್ನಾಗಿತ್ತು. ಏನ್ ಚೆನ್ನಾಗಿತ್ತು ಅರ್ಥ ಆಗೋದು. ಶ್ರವಣ ಅನ್ನೋದು ಬಹಳ ಬೇಗ ಮನಸ್ಸಿನಲ್ಲಿ ಅರ್ಥ ಮಾಡ್ಕೊಳ್ಳೋಕೋಸ್ಕರ ಬಂದೋದು. ಅದನ್ನ ಶ್ರವಣ ಮಾಡಿ ಚೆನ್ನಾಗಿ ಮನದಟ್ಟು ಮಾಡ್ಕೊಂಡ್ಯಾ ಅರ್ಜುನ. ತ್ವಯಾ ಏಕಾಗ್ರೇಣ ಚೇತಸ ಚಿತ್ತೇನ. ಒಂದೇ ಕಡೆ ಮನಸ್ಸಿಡೋದಕ್ಕೆ ಮುಖ್ಯ ಸಾಧನ ಪ್ರೇಮ. ಮನುಷ್ಯನಿಗೆ ಎಲ್ಲಿ ತುಂಬಾ ಪ್ರೀತಿ ಇದೆಯೋ ಅಲ್ಲಿ ಮನಸ್ಸು ಎಳ್ಕೊಂಡು ಹೋಗಿ ನೆಟ್ಕೊಂಡ್ಬಿಡುತ್ತೆ. ಎಲ್ಲಿ ಪ್ರೀತಿ ಇಲ್ವೋ ಅದು ಎದ್ದು ಓಡ್ ಹೋಗ್ಬಿಡುತ್ತೆ. ನೀವು ಗಂಟು ಹಾಕಿದ್ರು ನಿಲ್ಲಲ್ಲ ಮನಸ್ಸು. ಅದನ್ನ ಬಲವಾದ ಪ್ರೇಮ ಪರಮಾರ್ಥದಲ್ಲಿ ಇರಬೇಕು, ಪರಮಾತ್ಮನಲ್ಲಿ ಉಟ್ಕೋಬೇಕು. ಆವಾಗ ಅದನ್ನ ತಿಳ್ಕೊಳ್ಳೋ ಪ್ರಯತ್ನ ಬರುತ್ತೆ. ನಮ್ಗೆ ಅರ್ಥವಾಗಲ್ಲ ಅಂದ್ರೆ ನೀವು ಅಷ್ಟು ಪ್ರೀತಿ ಇಟ್ಟಿಲ್ಲ ಅಂತಲೇ ಅರ್ಥ, ಆಸಕ್ತಿ ಇಲ್ಲ. ನಾವು ಹೇಳ್ತೀವಿ, ಎಲ್ಲಿ ನಿದ್ದೆ ಬರುತ್ತೋ, ಎಲ್ಲಿ ಬೇರೆ ಕಡೆ ಮನಸ್ಸು ಓಡುತ್ತೋ ಅಲ್ಲಿ ಪ್ರೇಮ ಚೆನ್ನಾಗಿಲ್ಲ, ಅಷ್ಟೇ ಅರ್ಥ. ಆಳವಾದ ಪ್ರೀತಿ ಇಲ್ಲ. ಪ್ರೀತಿ ಆಳವಾಗಿದ್ರೆ ಖಂಡಿತ ನಿದ್ದೆನೂ ಬರೋಲ್ಲ, ಬೇರೆ ಕಡೆ ಮನಸ್ಸು ಹೋಗಲ್ಲ. ಅರ್ಥವಾಗೋದು ಸ್ವಲ್ಪ ನಿಧಾನ ಆಗಿರ್ಬೋದು, ಅಲ್ಲೇ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಕಿಂವಾ ಪ್ರಮಾದತಃ ಅಥವಾ ಆ ಕಡೆ ಈ ಕಡೆ ಮೈ ಮರೆತೋ ಹೇಳ್ತಾನೆ. ಎಂತ 18 ಅಧ್ಯಾಯ ಯಾರು ಕೇಳ್ತಾರೆ ಅಂತ ಹೇಳಿ ಹೇಳ್ಕೊಬಿಡ ಮಾರಾಯ, ಏನಾದ್ರು ಹೇಳ್ಕೊಳ್ಳಿ. ಅವ್ರು 1 ಗಂಟೆ ಹೇಳಿದ್ರಾಯ್ತು. ಅವ್ರು ಹೇಳ್ತಾರೆ, ಓದರ್ಕೊಂಡು ಹೋಗ್ತಾರೆ. ಅಂತಂದ್ರೆ ಈ ಕಾಲೇಜ್ ಲೆಕ್ಚರರ್ ಬರ್ತಾರಲ್ಲ, ಅವ್ರು ಒಂದು ಗಂಟೆನೋ ಎಷ್ಟೋ ಹೊತ್ತು ಹೇಳ್ಬೇಕು. ಹುಡುಗರು ಅವ್ರ ಪಾಡಿಗೆ ಅವರವರ ಯಾವುದೋ ಒಂದು ಸಲ್ಲಾಪಲ್ಲಿ ಇರ್ತಾರೆ, ಅವ್ರು ಓದರ್ತಾ ಇದ್ದಾರೆ. ಅವ್ರಿಗೆ ಸ್ಯಾಲ್ರಿ ಬಂದ್ರಾಯ್ತು. ಹುಡುಗರಿಗೆ ತಮ್ಮ ರಹಸ್ಯವಾದಂತಹ ಸಂಲಾಪವೋ ಸಂಭಾಷಣೆ ಆದ್ರಾಯ್ತು. ಎಂಥ ಕಾಲೇಜ್ ಅದ, ಕಾಲೇಜು ಅಲ್ಲ ಅಂತದಿಲ್ಲ ಸುಮ್ಮನೆ. ಹಾಗೆಲ್ಲ ಆಗಬಾರ್ದು. ಅಜ್ಞಾನ ಸಮೂಹವೂ ಹೋಗಬೇಕು ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗಿದೆ ಅಂದ್ರೆ, ಕಚ್ಚಿದ ಅಜ್ಞಾನ ಸಮೂಹ ಅಜ್ಞಾನ ನಿಮಿತ್ತ ಸಮೂಹ ವಿಚಿತ್ತ ಭಾವ ಅವಿವೇಕ ಸ್ವಾಭಾವಿಕ ಕಿಂ ಪ್ರಣಷ್ಟ. ಅಜ್ಞಾನ ಅಂದ್ರೆ ತಪ್ಪು ತಿಳುವಳಿಕೆಯಿಂದ ಬಂದಂಥ ಸ್ನೇಹ. ಆ ಸ್ನೇಹ ಆಳವಾದ್ರೆ ಅದು ಸಮೂಹ. ಅದು ಮನಸ್ಸನ್ನ ಕಿತ್ಕೊಂಡ್ಬಿಡುತ್ತೆ. ಏನಾಗ್ಬಿಡುತ್ತೆ ಅಂದ್ರೆ, ತುಂಬಾ ಪ್ರೀತಿ ಇಟ್ಟವರಲ್ಲಿ ಏನೋ ಒಂದು ಅಪಘಾತವಾಗಿದೆ ಅಂತ ಕೇಳಿದ್ರೆ ಸಾಕು, ಅದು ಏನಾದ್ರೂ ಆಗಿರಲಿ, ಮನಸ್ಸು ಕುಸಿರೇ ಹೋಗ್ಬಿಡುತ್ತೆ ಒಂದೇ ನಿಮಿಷಕ್ಕೆ. ಅಯ್ಯೋ ಏನ್ ಮಾಡೋದು, ಈಗ ಆಗ್ಬಿಡ್ತಲ್ಲ, ಇದಕ್ಕೇನ್ ಮಾಡೋದು ಪರಿಹಾರ, ಈಗ ಆಯ್ತಂತಲ್ಲ ಹೇಳಿ. ಅದು ನಿಮ್ಮವ್ರಿಗಲ್ಲ, ಪರವಾಗಿಲ್ಲ. ನೋಡಿ, ಪ್ರಪಂಚದಲ್ಲೇ ಯಾರಿಗೆ ಪೆಟ್ಟಾದ್ರೂ ಸಮಾನವಾಗಿರ್ಬೇಕು. ಅದು ನಮ್ಮವರಿದ್ದಾರೆ ಅಂತಂದ್ರೆ ಹೇಗಾಗತ್ತೆ? ಯಾರಿಗೋ ದಿವಸ ಆಕ್ಸಿಡೆಂಟ್ ಆಗ್ತಾನೆ ಇರುತ್ತೆ ಪ್ರಪಂಚದಲ್ಲಿ. ಯಾರು ಹೇಳ್ತಾರೆ ಅಂದ್ರೆ, ಅಲ್ಲಿ ಕಾರಣ ಭ್ರಾಂತಿ ಪ್ರತ್ಯಯ ನಿಮಿತ್ತವಾದ ಅಭಿಮಾನವೇ ಹೊರತು ಬರೀ ಸಾಯೋದಲ್ಲ. ಸತ್ತವ್ರು ದಿವಸ ಸಾಯ್ತಾನೆ ಇರ್ತಾರೆ, ಬದಲಾಗೋರು ಬರ್ತಾನೆ ಇರ್ತಾರೆ. ನಮ್ಮ ಅಂಟಿದೆಯಲ್ಲ, ಅಂಟು ನಂಟು ಅಂದ್ರೆ ಅಭಿಮಾನದ ಅಂಟು ನಂಟು, ಅದೇ ಸುಖಕ್ಕೋ ದುಃಖಕ್ಕೋ ಕಾರಣ. ಅದು ತಪ್ಪು ಅಂಟು ನಂಟು ಬೇಡ ಅನ್ನಲ್ಲ, ತಪ್ಪು ತಿಳುವಳಿಕೆ ನಿಮಿತ್ತವಾಗಿ ಬರಬಾರ್ದು. ಸರಿಯಾದ ವಿವೇಕ ಜ್ಞಾನದಿಂದ ಬಂದಿದ್ರೆ ಚೆನ್ನಾಗಿರತ್ತೆ. ಮನುಷ್ಯನಿಗೆ ಪ್ರೇಮ ಅನ್ನೋದು ಬೇಕು, ಸರಿಯಾದ ಜಾಗದಲ್ಲಿ ಇಡಬೇಕು, ಸರಿಯಾಗಿ ಆನಂದವನ್ನು ಅನುಭವಿಸ್ಬೇಕು. ಎಲ್ಲೆಲ್ಲೋ ತಪ್ಪಾಗಿ ಇಟ್ಬಿಟ್ಟು ಅವರಿಗೂ ಹಿಂಸೆ ಇವರಿಗೂ ಹಿಂಸೆ. ಎಂದು 1 ನಿಮಿಷ ನಾವೊಂದು ಯೋಚನೆ ಮಾಡೋಣ. ಪರಮಾತ್ಮ ಅರ್ಜುನ್ ಅಷ್ಟು ಪ್ರೀತಿಸಿದ್ರು, ಒಂದು ಸಲವೂ ಅವನ ಸ್ವಾತಂತ್ರ್ಯವನ್ನು ಕೆಡಿಸ್ಲಿಲ್ಲ ಅರ್ಜುನ. ಎಲ್ಲ ವಿಮರ್ಶಯಿತ ದಶೇಷೇಣ ಯಥೇಚ್ಛಸಿ ತಥಾ ಕುರುಂದ. ನೋಡಪ್ಪ, ಉಪದೇಶ ಕೊಟ್ಟಿದ್ದೀನಿ, ಜ್ಞಾನವನ್ನ ಯೋಚನೆ ಮಾಡೋ, ನಿಂಗೆ ಹೇಗೆ ಇಷ್ಟ ಬರುತ್ತೋ ಹಾಗೆ ನಡ್ಕೊಂಡ. ಇದು ಉಪದೇಶ ಮಾಡುವಂಥ ಆಚಾರ್ಯನು ಎಷ್ಟೇ ಪ್ರೀತಿ ತೋರಿಸಿದ್ರು ಅವರ ಸ್ವಾತಂತ್ರ್ಯ ಹರಣ ಮಾಡೋಲ್ಲ. ಅವರಿಗೆ ಮಾರ್ಗದರ್ಶನ ಅಂತ ಅಷ್ಟೇ ಹೊರತು ಹೋಗೋ ದಾರಿಲಿ ಇಲ್ಲ ನಿನ್ನ ಇಷ್ಟ ಅಷ್ಟೇ, ನಿನ್ಗೇನಾಗತ್ತೋ ಆಗತ್ತೆ. ಇದು ನೋಡಿ, ಪ್ರೇಮವು ಮತ್ತೊಬ್ಬರ ಸ್ವಾತಂತ್ರ್ಯವನ್ನ ಅಪಹರಣ ಮಾಡಬಾರದು ಅನ್ನೋದು ನಮ್ಮ ಜೀವನದ ರೂಲ್ಸ್. ಬೈಂಡಿಂಗ್ ಮಾಡಬಾರ್ದು. ನೀವು ಬರಲೇಬೇಕು ಹಾಗು, ಅಯ್ಯೋ ಹೀಗೆ ಮಾಡಿದ್ರೆ ಹೇಗದ? ಅದು ಸ್ನೇಹನ. ಅವ್ರಿಗೆ ತೊಂದರೆ ಕೊಡೋ, ಪ್ರೀತಿ ಇಡೋದು ತೊಂದರೆ ಕೊಡೋಕಲ್ಲ, ಸಂತೋಷ ಕೊಡೋಕೆ. ಕಟ್ಟಾಕಿದ್ರೆ ಏನಾಗತ್ತೆ ಅಲ್ವಾ?
ಆದ್ರಿಂದ ಭಗವಂತ ಚೆನ್ನಾಗಿ ಹೇಳ್ದ, ಅಜ್ಞಾನ ನಿಮಿತ್ತವಾದ ಸಮೂಹ ವಿಚಿತ್ತ ಭಾವ ಅಂದ್ರೆ ಮನಸ್ಸು ಕುಸಿಯೋದು, ಅದು ಅವಿವೇಕ ಸ್ವಾಭಾವಿಕ. ಮನುಷ್ಯನಿಗೆ ವಿವೇಕವಿಲ್ಲದೆ ಬಂದಂತಹದ್ದು. ಬಸ್ನಲ್ಲಿ ಹೋಗ್ತಾ ಇದ್ದಾರೆ, ಅಲ್ಲಿ ಯಾರನ್ನೋ ಹಚ್ಕೊಂಡ್ಬಿಟ್ಟ, ಅವ್ರು ಇಳಿಬೇಕು, ಇಳಿಬೇಡ್ರಿ ಅಂತಾರೆ. ಅರ್ರೆ, ಅವ್ರು ಇಳಿದೇ ಹೋದ್ರೆ ಇದೇ ಇದಾಗತ್ತೆ. ಅವ್ರು ಇಳಿದು ಹೋದ್ರು, ಇವ್ನ ಮನಸ್ಸಲ್ಲಿ ಅಳ್ತಾ ಕೂತ್ರೆ ಈ ಸ್ನೇಹ ಇತ್ತಲ್ಲ, ಬಸ್ಸಿನ ಸ್ನೇಹ, ಅಷ್ಟೇ ನಮ್ಮ ಜೀವನ ಪ್ರಯಾಣ ಅಂತ. ಇದೊಂದು ಬಸ್, ಹೋಗ್ತಾ ಇದೀವಿ, ಯಾರೋ ಹೇಳ್ತೀವಿ, ಅವ್ರು ಹೋಗ್ತೀವಿ ಅಂತಾರೆ. ಬೇಡ ಅದೆಲ್ಲ ಯಾರು ಕೇಳಲ್ಲ. ಬಿಟ್ಟು ಹೋಗೋದು, ಸೇರ್ಕೊಳ್ಳೋದು ಅನ್ನೋದು ಕಾಲ ನಿಮಿತ್ತ, ಟೆಂಪ್ರರಿ ಅಲ್ಲ. ಪ್ರಪಂಚದ ಅಷ್ಟೂ ಪ್ರೇಮವು ಟೆಂಪ್ರರಿಯೇ, ಅಷ್ಟೂ ಜ್ಞಾನವು ಟೆಂಪ್ರರಿಯೇ. ಒಂದೇ ಒಂದು ಪರಮಾರ್ಥ ಯಾವುದು ಅಂದ್ರೆ ಪರಮಾತ್ಮನ ಜ್ಞಾನ ಒಂದು, ಅವನ ಪ್ರೇಮ ಒಂದು ಶಾಶ್ವತವಾಗಿರುತ್ತೆ. ಇನ್ನು ಎಲ್ಲ ಆಯಾ ದಿವಸಕ್ಕೆ ಏನೇನು ಮಾಡಿದ್ರು ಉಳಿಸ್ಕೊಳಕ್ಕಾಗಲ್ಲ. ಅದು ಕಾಲ ಅನ್ನೋದು ಇದೆಯಲ್ಲ, ಎಲ್ಲ ತಿಂದಾಕತ್ತೆ. ನಮ್ಮ ಬಾಲ್ಯ, ನಮ್ಮ ದೇಹದ ಬಾಲ್ಯವೇ ಉಳಿಸ್ಕೊಳಕ್ಕಾಗಲಿಲ್ಲ, ಹೋಯ್ತಲ್ಲ ಬೋದು ಅಳ್ತೀವ. ಎಷ್ಟು ಜನ ನಮ್ಮ ಜೊತೆಲಿದ್ವಿ, ಎಲ್ಲ ಬಿಟ್ಟು ಹೋದ್ರು. ಇನ್ನು ಕೊನೆಗೆ ಈ ದೇಹ ಒಂದು ಉಳ್ಕೊಂಡು ಇದು ಬಿಟ್ಟು ಹೋಗುತ್ತೆ. ಇದು ಬದಲಾಯಿಸಿ ಬಿಟ್ಟು ಹೋಗಿದೆ, ಸತ್ತೋಗಿದೆ, ಆದ್ರೂ ಪೂರ್ತಿ ಬಿಟ್ಟು ಹೋಗುತ್ತೆ ಅಂತ ಒಂದ್ ದಿವ್ಸಕ್ಕೆ. ಅಂದ್ರೆ ಮನುಷ್ಯನಿಗೆ ತತ್ಕಾಲದ ಪ್ರೇಮದಲ್ಲಿ ಎಚ್ಚರಿಕೆ ಇರಬೇಕು. ಏನಂತ? ಖಂಡಿತ ಬಿಟ್ಟು ಹೋಗುತ್ತೆ, ಇದು ಎಷ್ಟೋ ಅಷ್ಟಕ್ಕೆ ಬಳಸ್ಕೋಬೇಕೇ ಹೊರತು ಇದನ್ನೇ ಹಿಡ್ಕೋತೀನಿ ಅಂತ ಕೂತ್ರೆ ಅಳ್ತಾ ಕೂತ್ರಾಯ್ತು. ಅರ್ಜುನನ ಹಾಗೆ ಅಳ್ಬೇಕಾಯ್ತು. ಆದ್ರಿಂದ ಭ್ರಾಂತಿ ಪ್ರತ್ಯಯ ನಿಮಿತ್ತ ಸ್ನೇಹ ಬೇಡ. ಅದು ಒಣ ಅಭಿಮಾನ. ಇನ್ನೊಬ್ಬರಿಗೂ ಹಿಂಸೆ, ಇವನಿಗೂ ಹಿಂಸೆ, ಅವರಿಗೂ ಬಂಧನ, ವಿವೇಕವೇ ಇಲ್ಲ, ಏನು ಪ್ರಯೋಜನ ಇಲ್ಲ. ಅದನ್ನ ಏನು ಜ್ಞಾನವಾಗಲ್ಲ. ಬರೀ ಸಂತೋಷ ಅಂತಾರೆ. ಏನ್ ಸಂತೋಷ? ಎಂಥ ಸಂತೋಷವೂ ಇಲ್ಲ. ಹೀಗೆ ತಪ್ಪು ತಿಳುವಳಿಕೆಯಿಂದ ಉಂಟಾದಂಥ ಈ ಮೋಹ ಇದೆಯಲ್ಲ, ಆ ಮಿಥ್ಯಾಭಿಮಾನವನ್ನ, ಆ ತಪ್ಪು ತಿಳುವಳಿಕೆ ಹೋಯ್ತೇನಪ್ಪ ಕಿಂ ಪ್ರಣಷ್ಟ ಅಂದ್ರೆ ಇನ್ನು ಭೀಷ್ಮಾದಿಗಳು ಪರಮಾರ್ಥ ರೂಪದಿಂದ ಯಾವಾಗಲೂ ಆತ್ಮನಾಗಿರ್ತಾರೆ. ತೋರಿಕೆಯ ರೂಪ ಯುದ್ಧ ಮಾಡದೆ ಹೋದ್ರು ಸಾಯತ್ತೆ. ಭೀಷ್ಮ ಇಲ್ಲ ಉಳಿತಾರ? ಅಥವಾ ದ್ರೋಣರು ಉಳಿತಾರೆ? ಎಲ್ಲ ವಯಸ್ಸಾದವರೆಯ, ಕೊಟಕ್ ಅನ್ನೋರೆಯ. ಅವ್ರು ಯಾರು ಉಳಿಯಲ್ಲ. ಎಂಥ ಇಚ್ಛಾಮರಣಿ ಈ ಪ್ರಪಂಚದ ನಿಯಮ ಇದೆಯಲ್ಲ, ದೇಹ ಹುಟ್ಟಿದ ದೇಹಕ್ಕೆ ಸಾವು ಸುನಿಶ್ಚಿತ. ಅದು ವ್ಯಾವಹಾರಿಕವಾಗಿ ಹುಟ್ಟದೇ ಇರೋದು, ಯಾವಾಗಲೂ ಇಲ್ಲೇ ಇರೋದು ಅನ್ನೋ ವಿಷಯ ಬೇರೆ. ಹುಟ್ಟಿದೆ ಅಂದ್ಮೇಲೆ ಸಾವು ನಿಶ್ಚಯ. ಅದಕ್ಕೇನು ಯಾರು ನಿಮಿತ್ತ ಆಗ್ಬೇಕನ್ನೋ ಏನೂ ಇಲ್ಲ, ಹಾಗೆ ಆಗತ್ತದ. ಯದರ್ಥೋಯಂ ಶಾಸ್ತ್ರಶ್ರವಣಾಯಾಸಸ್ತವ, ಯದರ್ಥೋಯಂ ಶಾಸ್ತ್ರಶ್ರವಣಾಯಸ್ತವ ಆಯಾಸಸ್ತವ ಕಣ ಶ್ರವಣಾಯಾಸಸ್ತವ. ಇಷ್ಟು ಹೇಳಿದ್ದು ಈ ಭ್ರಾಂತಿ ಪ್ರತ್ಯಯವನ್ನ ಕಳೆದು ಆ ಭ್ರಾಂತಿ ಪ್ರತ್ಯಯದ ಮೂಲಕ ಬರುವಂತಹ ಸ್ನೇಹದಲ್ಲಿ ಎಚ್ಚರಿಕೆ ಇಟ್ಕೊಂತ. ತಪ್ಪು ತಿಳುವಳಿಕೆಯಿಂದ ಕಂಡಂತಹ ತುಂಡು ವಿಷಯದ ಪ್ರೇಮವನ್ನ ಮಿಥ್ಯಾಭಿಮಾನ ಅಂತ ಕರೀತಾರೆ. ಕಾರಣ ತಾನು ತನ್ನ ತಪ್ಪು ತಿಳುವಳಿಕೆ ತುಂಡಾರ ದೇಹೇಂದ್ರಿಯಗಳನ್ನು ಪ್ರೀತಿಸ್ತಾ ಇರೋದು. ಎಲ್ಲೆಲ್ಲೂ ಇರುವ ಪರಮಾತ್ಮನಲ್ಲೇ ಪ್ರೇಮ ಇಟ್ಟಿದ್ರೆ ಅವನು ಕಳ್ಕೊಳ್ಳಲ್ಲ. ಈಗ ಆಕಾಶವನ್ನು ಪ್ರೀತಿಸೋರು ಅಂತ ಇಟ್ಕೋಣ, ಆಕಾಶ ಎಲ್ಲಿ ಬಿಟ್ಟು ಹೋಗುತ್ತೆ? ಎಲ್ಲಿ ಹೋದ್ರು ಜೊತೆಲಿ ಇದ್ದೇ ಇರ್ತಾನೆ. ನಿಜವಾಗಿ ಹೇಳೋದಾದ್ರೆ ಜೊತೆಲಿ ಇರೋದನ್ನ ಮಾತ್ರ ಪ್ರೀತಿಸ್ಬೇಕು, ಬಿಟ್ಟು ಹೋದ್ರು ಪ್ರೀತಿಸ್ಲೇಬಾರ್ದು. ಹೋದ್ರು ಹೋಗ್ಕೊಳ್ಳೆ, ಏನ್ ಮಾಡಕ್ಕ? ಬಿಟ್ಟು ಹೋಗೋರು ಅವ್ರಿಗೆ ನಮ್ಮ ಮೇಲೆ ಪ್ರೀತಿ ಇಲ್ಲ ಅಂತಾನೆ ಅರ್ಥ. ಯೋಚನೆ ಮಾಡಿ, ಅವ್ರಿಗೆ ಪ್ರೀತಿ ಇಲ್ಲ ಅಂದ್ಮೇಲೆ ನಾವು ಬಿಡೋಕ್ ರೆಡಿ ಇರ್ಬೇಕು. ನಾವೊಬ್ರೆ ಅಂತ ಅಳ್ತಾ ಕೂತ್ಕೋತೀವ, ಹೋಗ ಅನ್ಬೇಕು. ಜೊತೆಲಿ ಇರೋರು ಯಾರು ಹುಡ್ಕೋಬೇಕು. ನಿಮ್ ಜೊತೆಲಿ ಅಂದ್ರೆ ಎಲ್ಲ ಅವಸ್ಥೆಗಳಲ್ಲೂ ಎಲ್ಲ ಅನುಭವದಲ್ಲೂ ಯಾರ ಜೊತೆಲಿ ಇದಾನೋ ಅವನ ಮೇಲೆ ಪ್ರೀತಿ ಇಡ್ತೀನಿ ಅಂತ. ಆಗ ನೋಡಿ ನಿಮ್ ಪ್ರೀತಿ ಒಳ್ಳೆ ಜಾಗ ಸಿಕ್ತು. ಅದನ್ನ ಸರಿಯಾದ ಗುರುಗಳು ತಿಳಿಸ್ಕೊಡ್ತಾರೆ. ಅಲ್ಲಿ ಪರಮ ಪ್ರೇಮವನ್ನು ನೋಡ್ತಾ ಅವನದೇ ವಿಭೂತಿ ಪ್ರಪಂಚ, ಅವನದೇ ಐಶ್ವರ್ಯ, ಅವನು ಎಲ್ಲವನ್ನೂ ತಂದು ಕೊಟ್ಟವನು ಅವನು ತಿಳ್ಕೊಂಡ್ರೆ ಈ ಎಲ್ಲ ನಮಗೆ ಸಿಗತ್ತೆ. ಇದೊಂದು ಚೂರು ಆರಿಸ್ಕೊಳ್ಳೋದೇನೋ, ಇದು ನಂದಾಯ್ತು, ಈ 30-40 ಸೈಟ್ ನಂದಾಯ್ತು. ನಮ್ಮನೆ ದೊಡ್ಡದು, ಆಕಾಶ ಭೂಮಿ ಎಲ್ಲ, ಅದನ್ನ ಯಾರ ಕೈಲಿ ಕೊಂಡ್ಕೊಳ್ಳೋಕ್ಕೂ ಆಗಲ್ಲ, ನಮ್ಗೆ ಮಾರೋಕ್ಕೂ ಆಗಲ್ಲ, ಅಷ್ಟು ದೊಡ್ಡ ಮನೆ. ಇಲ್ಲ ಬೆಂಗಳೂರಲ್ಲಿ 2 ಸೈಟ್ ಇದೆ, ಅದಕ್ಕೆ ಇಷ್ಟು ಕೋಟಿ ಬೆಲೆ. ಯಾತಕ್ ಬೇಕದು? ಅಯ್ಯೋ ಕಲ್ಪನೆಯೇ. ಅದೇ ಆಕಾಶವೇ ಇರೋದು. ನಮ್ಮೂರಲ್ಲಿರೋ ಆಕಾಶ ಏನು ಹೇಗಿದೆಯೋ ಬೆಂಗಳೂರಲ್ಲೂ ಅದೇ ಆಕಾಶ. ಏನೋ ಬೆಂಗಳೂರು ಶಬ್ದ, ಬೆಲೆ, ವ್ಯವಹಾರ, ಹುಚ್ಚು ಕಲ್ಪನೆ. ಮನುಷ್ಯನಿಗೆ ಯಾವ್ಯಾವ್ದು ಬಿಟ್ಟು ಹೋಗುತ್ತೆ ಅಂತ ಗೊತ್ತಿದೆಯೋ ಅಲ್ಲಿಂದ ವಾಪಸ್ ತಗೋ. ಪ್ರೀತಿ ಇಟ್ಟರೆ ತಗೋ, ಇಲ್ಲಿ ಹೋದ್ರೆ ಬಿಡೋಕ್ ಚೆನ್ನಾಗಿ ಕಲ್ತ್ಕೋ. ಇದು ಮುಖ್ಯ. ಇದಕ್ಕೋಸ್ಕರ ಪ್ರೀತಿ ಇಟ್ಟೆ ಆಗಲ್ಲ ಅಲ್ಲ ಗುರುಗಳೇ? ಅದ್ ಪ್ರೀತಿ ಇಟ್ಟು ಅದನ್ನ ಅದು ಮನ್ಸಲ್ಲಿ ಅದು ಇರ್ಬೇಕಷ್ಟೇ. ಬಡ್ದು ಹೊಡ್ತಾಗ ತಿಂದು ಅಯ್ಯೋ ಬಡ್ಕೊಂಡು ಆಮೇಲೆ ಬಿಟ್ಟು ಬರ್ಬೇಕಾ? ಹಂಗಲ್ಲ ಗುರುಗಳೇ, ಈ ಪ್ರೀತಿ
ಟೆಂಪ್ರರಿ ಅಂತ ಇಟ್ಕೊಂಡು ಆ ತಿಳುವಳಿಕೆ ಇರ್ಬೇಕಷ್ಟೇ. ಕರೆಕ್ಟ್ ಅಲ್ವಾ? ಪ್ರೀತಿ ಟೆಂಪ್ರರಿ ಕರೆಕ್ಟ್, ಆದ್ರೆ ಪ್ರೀತಿ ಟೆಂಪ್ರರಿ ಹಿಡ್ಕೊಳ್ಳೋ ಹಾಗಿರ್ಬಾರ್ದು. ಅದು ತಿದ್ಕೊಳ್ಳೋ ಹಾಗೆ ಅವ್ರಿಗೆ ಜ್ಞಾನ ಕೊಡೋ ಅಷ್ಟು ಇರ್ಬೇಕು. ಈಗ ಗುರುಗಳಿಗೆ ಶಿಷ್ಯರ ಮೇಲೆ ಪ್ರೇಮ ಇರುತ್ತೆ, ಶಿಷ್ಯನು ಗುರುಗಳು ಇಬ್ರು ದೂರ ಆಗ್ತಾರೆ ಕರೆಕ್ಟು, ಆದ್ರೆ ಶಿಷ್ಯನ ಮೇಲೆ ಪ್ರೇಮ ಯಾತಕ್ಕದು? ಆ ತತ್ವಜ್ಞಾನ ಕೊಟ್ಟು ಅವನು ಒಳ್ಳೆ ರೀತಿ ಪ್ರೇಮವನ್ನು ಕಲಿಸೋ ಪಾಠ ಹೇಳ್ಕೊಡ್ಬೇಕು. ಈ ಜಗತ್ತಿನಲ್ಲಿ ಪರಮಾರ್ಥವನ್ನೇ ಪ್ರೀತಿಸ್ಬೇಕು ಅನ್ನೋ ಒಂದು ಪಾಠ ತಿಳಿಸ್ಕೊಡ್ಬೇಕಲ್ಲ, ಅದನ್ನಿಗೋಸ್ಕರ ಈ ಒಂದು ಟೆಂಪ್ರರಿ ಪ್ರೇಮ. ಎಲ್ಲಾ ಟೆಂಪ್ರರಿ ಪ್ರೇಮವು ಗುರು ಶಿಷ್ಯ ಭಾವದಲ್ಲಿ ಜ್ಞಾನವನ್ನು ಕೊಡೋಕೆ ಇರೋದು, ಬಾಕಿದೆಲ್ಲ ವೇಸ್ಟ್. ಊಟ ಹಾಕ್ತಾರೆ ಭಾರಿ ಪ್ರೀತಿಯಿಂದ, ಏನು ಊಟ ಹಾಕಿದ್ರೆ ಏನಾಗತ್ತೆ? ಕಾಯಿಲೆ ಬರುತ್ತೆ, ಎಲ್ಲರೂ 4 ಗಂಟೆ ಹಸಿ ಹೋಗುತ್ತೆ ಅಷ್ಟೆ, ಎಂಥದ್ದು ಆಗಲ್ಲ. ಒಂದಷ್ಟು ಪಾಪ ಸೇರ್ಕೊಳತ್ತೆ ನಮ್ಗೆ. ಉಪದೇಷ್ಟೃತ್ವಾಯಾಸ ಮಮ ಚ ಉಪದೇಷ್ಟೃತ್ವಾಯಾಸ ಪ್ರವೃತ್ತ. ನನಗೂ ಉಪದೇಶ ಮಾಡುವಂತ ಆಯಾಸ, ನಿನಗೂ ಕೇಳೋ ಆಯಾಸ ಕೊಟ್ಬಿಟ್ಟೆಯಿಂದ ಪರಮಾತ್ಮ. ಅಯ್ಯೋ ಅಂತ ಆಯಾಸ ನಮ್ಗೆ ಸಿಗ್ಬೇಕಾಗಿತ್ತು. ಪರಮಾತ್ಮನಂಥವನು ಆಚಾರ್ಯನಾಗಿ ಉಪದೇಶ ಕೊಡೋದು, ಅರ್ಜುನ್ ಅಂಥವನು ಶ್ರವಣ, ಆಯಾಸವೇ ಅಲ್ಲ, ಅದು ಆನಂದ. ಪರಮಾತ್ಮನೇನೋ ಆಯಾಸ ಅಂತ ಯಾಕೆ ಹೇಳ್ದ ಅಂದ್ರೆ, ಇಷ್ಟು ಟೈಮನ್ನು ನೀನು ತಗೊಂಡ್ಬಿಟ್ಟೆ ಅಂತ. ಅರ್ಜುನನಿಗೆ ಇಷ್ಟು ಪಾಠ ಹೇಳೋಕ್ಕೋಸ್ಕರ ಟೈಮ್ ತಗೊಂಡಲ್ಲ, ಅದು ನನ್ನ ಆಯಾಸ ಅಂದ. ನೀನ್ ಕೇಳಬೇಕಾಯ್ತಲ್ಲ, ನಿನ್ನ ಆಯಾಸನ. ಆಯಾಸವೇ? ನನಗೆ ಆನಂದ ಅನ್ಸತ್ತಪ್ಪ. ವೇದಾಂತ ಚಿಂತನೆ, ವೇದಾಂತ ಶ್ರವಣ ಅನ್ನೋದು ಆನಂದ. ಟೈಮ್ ಹೋಯ್ತು ಅಂದ್ರೆ ಏನು ಹೇಗಿದ್ರು ಹಿಡ್ಕೊಳಕ್ಕಾಗಲ್ಲ, ಯಾರ ಕೈಲಿ ಹಿಡ್ಕೊಳಕ್ಕಾಗತ್ತೆ? ಅದು ಹೋಗಿ ಹೋಗುತ್ತೆ. ಆಯಾಸ ತೇ ತವ ಧನಂಜಯ, ನಿನಗಾಗಿ ಇಷ್ಟೆಲ್ಲ ಆಯ್ತು, ನಿನಗೋಸ್ಕರ 700 ಶ್ಲೋಕಗಳಲ್ಲಿ ಎಲ್ಲವನ್ನು ಹೇಳಿದ್ದೇನೆ. ಚೆನ್ನಾಗಿ ಕೇಳಿದೀಯಾ? ನಿನ್ನ ಸಮೂಹ ಹೋಯ್ತಾ? ಮಿಥ್ಯಾಜ್ಞಾನ ಬಂದಿಂದ, ಮಿಥ್ಯಾಜ್ಞಾನ ಬೇಸ್ಮೆಂಟು, ಪ್ರೀತಿ ಅದ್ರ ಮೇಲೆ ಕೂತಿದೆ. ಆ ಮಿಥ್ಯಾಜ್ಞಾನ ಪ್ರೇಮ ಕೂತ್ಕೊಳ್ಳೆ ಮಿಥ್ಯಾಭಿಮಾನ ಬರುತ್ತೆ. ಆ ಮಿಥ್ಯಾಭಿಮಾನನು ಹಿಡ್ಕೊಂಡ್ಬಿಡ್ತದು. ಎಲ್ಲ ಟೆಂಪ್ರರಿನೇ. ದೇಹಾಭಿಮಾನದಿಂದ ಹಿಡಿದು ಹೊರಗಿನ ಎಲ್ಲ ವಸ್ತುಗಳಲ್ಲೂ ಇರೋ ಪ್ರೀತಿ ಎಲ್ಲ ಅಭಿಮಾನದ ಪ್ರೀತಿನೇ, ಮಿಥ್ಯಾಜ್ಞಾನ ನಿಮಿತ್ತ ಪ್ರೀತಿ. ಅದನ್ನು ಶಂಕರಾಚಾರ್ಯರು ಮೊದಲೇ ಬರೆದ್ರು. ಭ್ರಾಂತಿ ಪ್ರತ್ಯಯ ನಿಮಿತ್ತ ಸ್ನೇಹ ವಿಚ್ಛೇದಾದಿ ನಿಮಿತ್ತವು ಆತ್ಮನಃ ಶೋಕಮೋಹವು ದರ್ಶಿತವು ಅಂತ ಆಚಾರ್ಯರು ಈ ಸ್ನೇಹ ಹೋಗುತ್ತೆ ಅನ್ನೋ ಕಲ್ಪನೆಯಲ್ಲೂ, ಸ್ನೇಹ ಹೋದಾಗಲೂ ಶೋಕ ಮೋಹ ಭಯ, ಶೋಕ ಮೋಹ ಭಯ, ಹೋಗ್ಬಿಡುತ್ತೆ ಅವ್ರಾಗ್ಬಿಡುತ್ತೆ ಭಯ, ದುಃಖ, ಆಮೇಲೆ ಮೋಹ, ವಿವೇಕ ಕಳ್ಕೊಳ್ಳೋದು. ಈ 3 ಒಟ್ಟೊಟ್ಟಿಗೆ, ಈ 3 ತಪ್ಪು ತಿಳಿಕೆಯಿಂದ ಬೇಸ್ಮೆಂಟ್ ಮಾಡ್ಕೊಂಡಿರೋ ಪ್ರೀತಿಯಿಂದ ಹುಟ್ಟೋದು. ಈಗ ಅರ್ಜುನ ಹೇಳ್ತಾನೆ, ಎಂಥ ಉತ್ತರ ಹೇಳ್ತಾನೆ ನೋಡಿ. ನಷ್ಟೋ ಮೋಹ ಸ್ಮತಿರ್ಲಬ್ಧ, ಅರ್ಜುನ ಉವಾಚ ನಷ್ಟೋ ಮೋಹ ಸ್ಮತಿರ್ಲಬ್ಧ ತತ್ಪ್ರಸಾದಾನ್ಮಯಾಚ್ಯುತ ಸ್ಥಿತೋಸ್ಮಿ ಗತ ಸಂದೇಹಃ ಕರಿಷ್ಯೇ ವಚನಂ ತವ. ಅರ್ಜುನ ಉವಾಚ ನಷ್ಟೋ ಮೋಹ ಸ್ಮತಿರ್ಲಬ್ಧ ತ್ವತ್ಪ್ರಸಾದಾನ್ಮಯಾಚ್ಯುತ ಸ್ಥಿತೋಸ್ಮಿ ಗತ ಸಂದೇಹಃ ಕರಿಷ್ಯೇ ವಚನಂ ತವ. ನಷ್ಟಃ ಮೋಹಃ ಸ್ಮೃತಿಃ ಲಬ್ಧಾ ತತ್ಪ್ರಸಾದಾತ್ ಮಯಾ ಅಚ್ಯುತ ಸ್ಥಿತಃ ಅಸ್ಮಿ ಗತ ಸಂದೇಹಃ ಕರಿಷ್ಯೇ ವಚನಂ ತವ. ಪರಮಾತ್ಮ, ನಿನ್ನ ಉಪದೇಶ, ನಿನ್ನ ಅನುಗ್ರಹ, ನಿನ್ನ ಶ್ರವಣ ಮಾತನ್ನು ಕೇಳಿದ್ರಿಂದ ನನ್ನ ಮೋಹ ಹೋಯ್ತು, ನನ್ನಲ್ಲಿರುವಂತಹ ಭ್ರಾಂತಿ ಪ್ರತ್ಯಯ ಸ್ನೇಹ ಅನ್ನೋದು ಹೋಯ್ತು, ತಪ್ಪು ತಿಳಿಕೆಯ ಸ್ನೇಹ ಇಲ್ಲ ನನ್ನಲ್ಲಿ. ಸ್ಮೃತಿ, ಪರಮಾತ್ಮನೇ ಎಲ್ಲ ಅನ್ನುವಂಥ ಅನುಸಂಧಾನ, ಅದು ಎಲ್ಲೆಲ್ಲೂ ಪರಮಾತ್ಮನನ್ನೇ ಕಾಣುವಂತಹ ಈ ಅನುಸಂಧಾನ ನನಗೆ ಸಿಕ್ತು. ಆ ಪರಮಾರ್ಥದಲ್ಲೇ ಪ್ರೇಮ, ತೋರಿಕೆಯ ಪ್ರೇಮ ಅಭಿಮಾನದಿಂದ ಬಂದದ್ದು, ಅದು ಬಿಟ್ಟಾಯ್ತು. ಆದರೆ ಈಗ ನಾನು ಕೊನೆ ಮಾತು ಹೇಳ್ತೇನೆ, ನನಗೆ ಏನು ನೆಲೆ ಇದೆಯೋ ಅದನ್ನು ನಿಂತ್ಕೊಂಡ್ಬಿಟ್ಟಿದ್ದೀನಿ. ಕರ್ತೃತ್ವವಿಲ್ಲದ, ಭೋಕ್ತೃತ್ವವಿಲ್ಲದ ಚೈತನ್ಯ ಸ್ವರೂಪವೇ ನಾನು ಅಂತ ಸ್ಥಿತೋಸ್ಮಿ. ಸಂದೇಹ ಹೋಯ್ತು, ತಪ್ಪು ತಿಳಿಕೆ ಹೋಯ್ತು, ಪರಮಾತ್ಮ ಸ್ವರೂಪದಲ್ಲಿ ನೆನೆ ನಿಂತಿದ್ದೀನಿ. ಇಷ್ಟೆಲ್ಲ ಹೇಳಿದ್ರು ನೀನು ಯಥೇಚ್ಛಸಿ ತಥಾ ಕುರು ಅಂದಿಯಲ್ಲ, ನಾನು ಹೇಳ್ತೀನಿ ಕರಿಷ್ಯೇ ವಚನಂತವಾದ. ಹೇಗಿಷ್ಟವೋ ಹಾಗೆ ಮಾಡು ಅಂತ ಪರಮಾತ್ಮ ಹೇಳಿದ್ರೆ ನೀನು ಹೇಳ್ದಾಗ ಮಾಡ್ತೀನಿ ಇಂದಲ್ಲ. ಅರೆ ನೋಡ್ರಿ, ಮುಂಚೆ ಹೇಳಿದ್ದಕ್ಕೂ ಈಗ ಹೇಳಿದ್ದಕ್ಕೂ ಎಷ್ಟು ವ್ಯತ್ಯಾಸ ನೋಡಿ. ಈಗ ನೀನು ಹೇಳಿದ್ದೇ ಮಾಡ್ತೀನಿ ಅಂದ್ರೆ, ನೀನು ವೇದದಿಂದ ಧರ್ಮದಿಂದ ಏನು ಉಪದೇಶ ಕೊಟ್ಟಿದೆಯೋ ಅದನ್ನ ನನಗೆ ಸಹಜವಾಗಿ ಮಾಡ್ತೇನೆ. ಯಾಕಂದ್ರೆ ಜ್ಞಾನವಾದ ಮೇಲೆ ಏನು ಪಡ್ಕೊಳ್ಬೇಕಾಗಿಲ್ಲ, ಕಡ್ಕೊಳ್ಬೇಕಾಗಿಲ್ಲ. ಸ್ವಧರ್ಮಾನುಷ್ಠಾನ ಸಹಜವಾಗಿದೆ. ಆದ್ರಿಂದ ನನ್ನ ಕರ್ತವ್ಯವನ್ನು ನಾನು ಮಾಡೇ ಮಾಡ್ತೀನಿ. ನನ್ನ ಕರ್ತವ್ಯ ನಾನು ಮಾಡ್ತೀನಿ ಅನ್ನೋದಕ್ಕಿಂತ ನೀನು ನನಗೆ ಒಪ್ಪಿಸಿದ ಕರ್ತವ್ಯವನ್ನು ನಾನು ಮಾಡ್ತೀನಿ. ನಾನು ಕ್ಷತ್ರಿಯನಾಗಿ
ಯುದ್ಧಕ್ಕೆ ಬಂದವ್ರ ಹತ್ರ ಯುದ್ಧ ಮಾಡ್ಬೇಕಾ ಮಾಡ್ತೀನಿ, ಏನು ನಾಶ ಆಗಲ್ಲ. ಏನು ಗುಳ್ಳೆಗಳು ಅಲೆಗಳು ಒಡೆದು ಹೋಗತ್ತೆ ಅಂದ್ರೆ ನೀರಿಗೇನು ಏನೇನೂ ಆಗಲ್ಲ. ಪರಮಾರ್ಥ ಸ್ವರೂಪವು ಅಚಲವಾಗಿದೆ, ಅಲ್ಲಿ ಪ್ರೇಮ ನಿಂತಿದೆ. ಪರಮಾರ್ಥ ಸ್ವರೂಪದಲ್ಲಿ ಪ್ರೇಮ ನಿಂತ ಮೇಲೆ ಅಯ್ಯಯ್ಯೋ ಗುಳ್ಳೆ ಒಡೆದು ಬಿಡುತ್ತೆ, ಇನ್ನು 2 ನಿಮಿಷ ಹರಿದು ಬಿಟ್ರೆ ಅಂದ್ರೆ ಹೋಗ್ಲಿ, ನೀರೇ ಆಗತ್ತದು. ಏನಾಗತ್ತೆ? ನೊರೆ ಏನಾಗತ್ತೆ? ಹಾಗೆ ತೋರೋ ಜನರೆಲ್ಲ ಏನಾಗ್ತಾರೆ? ಪರಮಾತ್ಮನೇ ಆಗಿರ್ತಾರೆ, ಈಗಲೂ ಪರಮಾತ್ಮನೇ. ಆದ್ರಿಂದ ನೀನು ಹೇಳಿದ ಮಾತ ನಾನು ಖಂಡಿತ ನಡೆಸ್ತೀನಿ. ನಿನ್ ಇಷ್ಟ ಬಂದಂತೆ ಮಾಡು ಅಂತ ಪರಮಾತ್ಮ, ಹೇಳ್ದ ಹಾಗೆ ಮಾಡ್ತೀನಿ ಅಂತ ಅರ್ಜುನ. 2 ವಾಕ್ಯ ಅರ್ಥ ಒಂದೇ ಅಂತಿದ. ಇಷ್ಟ ಬಂದದ್ದು ಪರಮಾರ್ಥ ಸ್ವರೂಪದ ಅಪೇಕ್ಷೆಯಿಂದ, ಹೇಳ್ದ ಹಾಗೆ ಮಾಡ್ತೀನಿ ಅಂತ ಅನ್ನೋದು ನೀನು ಏನು ಧರ್ಮದ ವ್ಯವಸ್ಥೆ ಸಾಮಾಜಿಕ ಹೇಳಿದ ಅದರ ತಕ್ಕಂತೆ ಮಾಡ್ತೀನಿ. ಕೃಷ್ಣನ ಮಾತು ಕೇಳ್ತೀನಿ ಅಂತ ಹೇಳಿಲ್ಲ ಅವನ. ನೀನು ಪ್ರಪಂಚದ ವ್ಯವಸ್ಥೆಗೆ ತಮ್ಮ ತಮ್ಮ ಕರ್ತವ್ಯ ಅಂತ ವಹಿಸಿದೆಯಲ್ಲ, ಅದನ್ನ ಈಗ ಸಹಜವಾಗಿ ಮಾಡ್ತೀನಿ ನಾನು. ಕರಿಷ್ಯೇ ವಚನ ಅಂತವ. ಬಹಳ ಚೆನ್ನಾಗಿದೆ ಶ್ಲೋಕ. ಓದಪ್ಪ ಭಾಷ್ಯವನ್ನ. ನಷ್ಟಃ ಮೋಹಃ ಅಜ್ಞಾನಜಃ, ತಪ್ಪು ತಿಳುವಳಿಕೆಯನ್ನು ಹುಟ್ಟಿದ ಮೋಹ ಪ್ರಪಂಚದಲ್ಲಿರುವ ಏನೋ ಅನುಪಮ ಬಂದರಪ್ಪ. ಎರಡು ವಾಕ್ಯ ಒಂದೇ ಅಂತ ಹೇಳಿದ್ ಒಂದ್ಸತಿ ಹೇಳಿ. ಮತ್ತೆ ನೀವು ಪರಮಾತ್ಮ ಹೇಳಿದ್ದು ಜ್ಞಾನ ಕೊಟ್ಟ ಮೇಲೆ ಸ್ವಾತಂತ್ರ್ಯ ಕೊಡಬೇಕು ಅಂತ ಹೇಳಿ ಯಥೇಚ್ಛಸಿ ತಥಾ ಕುರು ಅಂದ. ಇವನು ಹೇಳಿದ ಇಂಥ ಪರಮಾರ್ಥ ಜ್ಞಾನ ಆದ್ಮೇಲೆ ನೀನು ಏನು ವಹಿಸಿದೀಯೋ ಅಂದ್ರೆ ಈ ಪ್ರಪಂಚದಲ್ಲಿ ಅವರವರ ಕರ್ತವ್ಯ ಅಂತ, ಅದನ್ನ ನಾನು ಮಾಡೋದು ನನ್ನ ಜ್ಞಾನದ ಮೇಲೆ ಖಂಡಿತ ಮಾಡ್ತೀನಿ. ನಾನು ಮಾಡುವವನು ಅಲ್ಲ ಅಂತ ಗೊತ್ತಾದ್ಮೇಲೆ ನನಗೇನು ನಷ್ಟವೇನಿಲ್ಲ. ಈಗ ಪರಮಾರ್ಥ ಪ್ರೇಮ ಬಂತು, ಈ ತುಂಡು ತುಂಡು ಮಿಥ್ಯಾಭಿಮಾನ ಆದ ಪ್ರೀತಿಯೆಲ್ಲ ಹೋಯ್ತು. ನೀನು ಹೇಳಿದಂಥ ಕರ್ತವ್ಯ ನಾನು ಮಾಡೇ ಮಾಡ್ತೀನಿ ಅನ್ನೋದನ್ನ ನಿನ್ನ ಮಾತನ್ನು ಮಾಡ್ತೀನಿ ಇಂದ ಅವನು. ಪರಮಾತ್ಮನ ಮಾತು ಅಂದ್ರೆ ಹೀಗರ್ಥ ಅದು. ಪರಮಾತ್ಮನ ಕೃಷ್ಣ ಹೇಳಿದ, ಕೃಷ್ಣ ಈಗೇನ್ ಮಾಡ್ಲಿ ಅಂತಲ್ಲ. ಬಹಳ ಚೆನ್ನಾಗಿದೆ. ಒಂದು ಭಾಷ್ಯಕಾರ ಬರೀತಾರೆ, ಬಹಳ ಅದ್ಭುತವಾಗಿ ಬರೀತಾರೆ. ಈಗ ಮೋಹ ಅಜ್ಞಾನದಿಂದ ಬಂದಿತ್ತು, ತಪ್ಪುತಿಳಿಕೆಯಿಂದ ಪ್ರೇಮ ಬಂದಿತ್ತು, ಹೋಯ್ತದು. ಸಮಸ್ತ ಸಂಸಾರ ಅನರ್ಥ ಹೇತು ಸಾಗರ ಇವ ದುಸ್ತರ. ಸಂಸಾರದ ಎಲ್ಲಾ ಅನರ್ಥಗಳಿಗೂ ಕಾರಣ ಈ ಅಜ್ಞಾನ ಮತ್ತು ಅದರಿಂದ ಬಂದಂತ ಮೋಹ, ತಪ್ಪು ತಿಳುವಳಿಕೆಯಿಂದ ಬಂದಂತ ಪ್ರೇಮ. ಅದಕ್ಕೆ ಮೋಹ ಅಂತ ಹೆಸರು. ತೋರಿಕೆಯ ವಸ್ತುವಿನಲ್ಲಿ ಪ್ರೇಮ ಹೆಚ್ಚಾಗಿ ಅಭಿಮಾನ, ದೇಹೇಂದ್ರಿಯಗಳಲ್ಲಿ ಅಭಿಮಾನ, ಅದಕ್ಕೆ ಸಂಬಂಧಪಟ್ಟವರಲ್ಲಿ ಅಭಿಮಾನ, ಇದೆಲ್ಲ ತೋರಿಕೆಯಲ್ಲಿ ಕಂಡ ಆಳವಾದ ಪ್ರೇಮದ ಅಭಿಮಾನ. ಏನ್ ಮಾಡೋದು? ಇದು ದಾಟೋಕ್ಕಾಗಲ್ಲ. ಸಮುದ್ರ ಆದ್ರೂ ದಾಟಬಹುದು, ಇದು ದಾಟೋಕ್ಕಾಗಲ್ಲ. ಅಂಥದ್ದನ್ನ ನಾನು ನಿನ್ನ ಅನುಗ್ರಹದಿಂದ ದಾಟ್ಬಿಟ್ಟೆ. ಸ್ಮೃತಿಶ್ಚ ಆತ್ಮತತ್ವ ವಿಷಯ ಲಬ್ಧ ಯಸ್ಯಾಹ ಲಾಭಾತ್ ಸರ್ವಗ್ರಂಥೀನಾಂ ವಿಪ್ರಮೋಕ್ಷ. ಇದು ನಾರದರ ಇದ್ರಲ್ಲಿ ಬಂದದ್ದು. ಸ್ಮೃತಿ ಲಾಭೇ ಸರ್ವಗ್ರಂಥೀನಾಂ ವಿಪ್ರಮೋಕ್ಷ. ಸರಿ, ನಾರದ ಸನತ್ ಕುಮಾರರಲ್ಲಿ ಸ್ಮೃತಿ ಲಾಭವಾದರೆ ಸರ್ವ ಗ್ರಂಥಿಗಳು ಬಿಟ್ಟು ಹೋಗತ್ತೆ ಅಂದ್ರು. ಸ್ಮೃತಿ ಅಂದ್ರೆ ಆತ್ಮತತ್ವದ ನೆನಪು. ಯಾವುದನ್ನು ನೋಡಿದ್ರು ಆತ್ಮತತ್ವವೇ ಕಾಣಿಸೋದಾದ್ರೆ ಸಕಲ ಬಂಧನಗಳು, ಸಕಲ ಸಂಶಯಗಳು, ಸಕಲ ಮಿಥ್ಯಾಭಿಮಾನ ಎಲ್ಲ ಹೋಗುತ್ತೆ. ಆಯ್ತಾ? ನೋಡಿದ್ರ ಚೆನ್ನಾಗಿ. ಸಂಸಾರ ಹೇತು ಅರ್ಥವಾದಂತಹ ಅಜ್ಞಾನ ಉಂಟಾದ ಮೋಹ ಹೋಯ್ತು. ಸ್ಮೃತಿ ಆತ್ಮತತ್ವವನ್ನೇ ಪರಮಾತ್ಮನನ್ನೇ ಎಲ್ಲೆಲ್ಲೂ ಕಾಣುವಂತಹ ಅನುಸಂಧಾನ ಮಾಡುವ ಒಂದು ಜ್ಞಾನ ನನಗೆ ಸಿಕ್ತು. ಯಾವ್ದು ನೋಡಿದ್ರು ಭಗವಂತನಾಗೆ ಕಾಣ್ತಾನೆ. ನಮ್ಗೆ ಯಾವ್ದು ಪರಮಾತ್ಮನೇ ಕಾಣಲ್ವಲ್ಲ. ಆ ಪರಮಾತ್ಮ ನೋಡದೇ ಇರೋಕೆ ಬರಲ್ಲ ನಮ್ಗೆ. ಅಯ್ಯೋ ರಾಮ, ಯಾಕೆ ಸ್ವಾಮಿ ದೇವರೇ ಕಾಣಲ್ಲ ಅಂದ್ರು. ದೇವ್ರಲ್ದ ನೋಡಕ್ಕೆ ಬರಲ್ಲ ನನಗೆ, ಎಲ್ಲ ದೇವರಕ್ಕೆ ಕಾಣುತ್ತೆ. ಇದೊಂದು ಅದ್ಭುತ. ಇದು ವಿಪ್ರಮೋಕ್ಷ ಅಂದ್ರೆ ಪರಮಾತ್ಮನ ತತ್ವ ಒಂದ್ಸಲ ಅನುಭವದಲ್ಲಿ ಕಂಡ್ರೆ ಅಷ್ಟು ಗ್ರಂಥಗಳು ಬಿಟ್ಟು ಹೋಗುತ್ತೆ. ತತ್ಪ್ರಸಾದ ತವ ಪ್ರಸಾದ. ನಿನ್ನ ಪ್ರಸಾದ ಅಂದ್ರೆ ನಿನ್ನಲ್ಲಿ ಪ್ರೀತಿ ಇಟ್ಟು ನಿನ್ನ ಮಾತನ್ನು ಶ್ರವಣ ಮಾಡಿ ನಿನ್ನ ಸಾನ್ನಿಧ್ಯದಿಂದ ನಾನು ಪಡ್ಕೊಂಡೆ. ಮಯಾ ತ್ವತ್ಪ್ರಸಾದಾಶ್ರಿತೇನ, ನಿನ್ನ ಅನುಗ್ರಹವನ್ನು ಆಶ್ರಯಿಸಿದ್ರೆ ನನಗುಂಟಾಯ್ತು. ಪರಮಾತ್ಮನ ಪ್ರೇಮ ಸಾರ್ಥಕವಾಯ್ತು. ಕೃಷ್ಣನ ಮೇಲಿರೋ ಪ್ರೇಮ ಸಾರ್ಥಕವಾಯ್ತು. ಇಲ್ಲಿ ಕೃಷ್ಣನಾಗ್ತಾನೆ ಇಷ್ಟಪಟ್ಟಿರೋದು. ಈಗ ಆಚಾರ್ಯ ಕೃಷ್ಣ, ಆಚಾರ್ಯರನ್ನು ಪರಮಾತ್ಮನನ್ನು ಒಂದಾಗಿ ಇಟ್ಕೊಂಡು ಹೇಳ್ತಾ ಇದ್ದಾನೆ ಅವನು. ಯಾರು ಆಚಾರ್ಯರೋ ಅವನೇ ಪರಮಾತ್ಮನಿಗೆ, ಅಂದ್ರೆ ಪರಮಾತ್ಮನೇ ಆಚಾರ್ಯನಾಗಿ ಬಂದಿದ್ದಾನೆ. ಅಚ್ಯುತ, ನೀನು ಎಂದೂ ಚ್ಯುತಿ ಇಲ್ಲದೆ ಈ ಧರ್ಮವನ್ನು ನಡೆಸ್ಕೊಂಡು ಹೋಗ್ತೀಯ ಅಂತ ಮುಂದೆ ಯಾರಾದ್ರೂ ಒಬ್ರು ಗುರುಗಳು ಬರ್ತಾರೆ, ಒಬ್ರು ಶಿಷ್ಯರು ಇರ್ತಾರೆ, ಹೇಳ್ಕೊಂಡು ಹೋಗ್ತಾರೆ. ಪ್ರಪಂಚದಲ್ಲಿ ಉಳಿಸ್ಬೇಕಲ್ಲಪ್ಪ, ಇದೇನ್ ಮಾಡೋದು? ಯಾರಿಗೂ ಬೇಡಲ್ದೆ ಬೇಕು ಅಂತ ಅನ್ಸಿಲ್ಲ.
ಅನೇನ ಮೋಹನಾಶ ಪ್ರಶ್ನ ಪ್ರತಿವಚನೇನ ಅನೇನ ಮೋಹನಾಶ ಪ್ರಶ್ನ ಪ್ರತಿವಚನೇನ ಸರ್ವಶಾಸ್ತ್ರಾರ್ಥ ಜ್ಞಾನ ಫಲಂ ಸರ್ವಶಾಸ್ತ್ರಾರ್ಥ ಜ್ಞಾನ ಫಲಂ ಏತಾವದೇವ ಇತಿ ನಿಶ್ಚಿತಂ ಏತಾವದೇವ ಇತಿ ನಿಶ್ಚಿತಂ ದರ್ಶಿತಂ ಭವತಿ ದರ್ಶಿತಂ ಭವತಿ ಯತ್ ಜ್ಞಾನಾನ್ ಮೋಹನಾಶಃ ಜ್ಞಾನಾದ್ ಮೋಹನಾಶಃ ಆತ್ಮಸ್ಮೃತಿ ಲಾಭಶ್ಚ ಆತ್ಮಸ್ಮೃತಿ ಲಾಭಶ್ಚ ಇತಿ. ಈಗ ಈ ರೀತಿ ತಪ್ಪು ತಿಳುವಳಿಕೆಯಿಂದ ಬರುವಂತಹ ಪ್ರೀತಿ ಬಿಡಬೇಕು. ಆತ್ಮನಲ್ಲೇ ಎಲ್ಲೆಲ್ಲಿರುವ ಪರಮಾತ್ಮಲ್ಲೇ ಪ್ರೀತಿ ಇಡಬೇಕು. ತುಂಡು ತುಂಡು ಪ್ರೇಮ ಅಂದ್ರೆ ಅದಕ್ಕಷ್ಟೇ ಹಣೆ ಬರ. ಪ್ರೇಮ ದೊಡ್ಡ ವಸ್ತುವಿನಲ್ಲಿ ಇಡಬೇಕು, ಇನ್ನು ಅದಕ್ಕೆ ಪರಿಚ್ಛೇದವೇ ಇರಬಾರ್ದು. ಅದಕ್ಕೆ ಸರ್ವಾತ್ಮ ಭಾವ ಅಂದ್ಬಿಡ್ತಾರೆ. ಎಲ್ಲವೂ ತನ್ನ ಸ್ವರೂಪ ಕಾಣೋದು ಅಂತ. ದೊಡ್ಡ ಪ್ರೇಮ ಆದ್ರೆ ಶುದ್ಧವಾಗಿರುತ್ತೆ. ಅದು ಎದ್ದು ಕಾಣದೆ ಹೋದ್ರು ಎಲ್ಲೂ ಅಲುಗಾಡಲ್ಲ. ಈ ಸಣ್ಣ ಸಣ್ಣ ಜಾಗದಲ್ಲಿ ಪ್ರೀತಿ ಇಟ್ಕೊಡ್ಲೆ ಅದು ಕೊಳತ್ ಹೋಗಿರುತ್ತೆ, ಕೊಳತ ನೀರಾಗೆ ಗಲೀಜು ಮಿಥ್ಯಾಭಿಮಾನ. ಆ ಜಾಗಕ್ಕೂ ಯಾರ ಮೇಲೆ ಪ್ರೀತಿ ಇಟ್ಟಿದೆ ಅವರಿಗೂ ಹಿಂಸೆ, ಇವನಿಗೂ ಹಿಂಸೆ. ರಾಮರಾಮ ಏನು ಕ್ಲೇಶವೋ ಏನೋ. ಆದ್ರಿಂದ ಮೋಹನಾಶ, ಈ ಸಣ್ಣ ತುಂಡು ತುಂಡು ಮಿಥ್ಯಾಭಿಮಾನ ಪ್ರೇಮದ ನಾಶದಿಂದ ಅದು ಪ್ರಶ್ನ ಪ್ರತಿವಚನ. ಅರ್ಜುನ ಪ್ರಶ್ನ, ಕೃಷ್ಣ ಉತ್ತರ. ಕೃಷ್ಣ ಪ್ರಶ್ನೆ, ಕೊನೆಯಲ್ಲಿ ಅರ್ಜುನ ಉತ್ತರ. ಇದನ್ನು ಈ ಕೃಷ್ಣನ ಪ್ರಶ್ನೆಗೆ ಉತ್ತರ ಹೇಳೋ ನೆಪದಲ್ಲಿ ಸಕಲ ಶಾಸ್ತ್ರಾರ್ಥ ಜ್ಞಾನ ಫಲಂ, ಇಡೀ ವೇದಾಂತ ಶಾಸ್ತ್ರದ ಜ್ಞಾನದ ಫಲ ಇಷ್ಟೇ ಅನ್ನೋದನ್ನ ನಿಶ್ಚಿತವಾಗಿ ಹೇಳಿದ್ದಾಯ್ತು. ಏನಪ್ಪ ಇಷ್ಟೇ ಅಂದ್ರೆ ಜ್ಞಾನದಿಂದ ಮೋಹನಾಶ, ತಪ್ಪು ತಿಳುವಳಿಕೆಯಿಂದ ಕೂಡಿದ ಪ್ರೇಮವನ್ನ ಜ್ಞಾನ ಹೊಡೆದಾಕತ್ತೆ. ಅಂದ್ರೆ ಸಮ್ಯಕ್ ದರ್ಶನದಿಂದ ಸರಿಯಾದ ಸ್ವರೂಪದಲ್ಲಿ ಆನಂದ ರೂಪವಾದ ಪ್ರೇಮ ಉಳ್ಕೊಳ್ಳುತ್ತೆ. ಆರಾಗಿ ಆನಂದವ ಎಲ್ಲೆಲ್ಲೂ ಜ್ಞಾನವೇ ಆನಂದ ಕೊಡುತ್ತೆ. ಇನ್ ಮತ್ತೇನೋ ಮಾಡ್ಬೇಕಾಗಿಲ್ಲ. ಈ ತಪ್ಪು ತಿಳುವಳಿಕೆ ಪ್ರೇಮದಲ್ಲಿ ಹಾಗಲ್ಲ. ಹೇಳ್ಕೊಂಡು ಸಾಯಿಸ್ತಾರೆ. ಅಯ್ಯೋ ಕಟ್ಟಾಕ್ತಾರೆ. ಹಾಗೆ ಮಾಡೋ, ಹೀಗೆ ಮಾಡೋ, ಅದು ಮಾಡೋ, ಇದು ಅಪ್ಪ. ಅಂದ್ರೆ ಜ್ಞಾನದಿಂದಲೇ ಮೋಹನಾಶ, ಮೋಹನಾಶವಲ್ಲದೆ ಜ್ಞಾನದಿಂದಲೇ ಎಲ್ಲೆಲ್ಲೂ ಆತ್ಮನನ್ನೇ ಕಾಣುವಂತ ಒಂದು ಸ್ಮೃತಿ. ಪರಮಾತ್ಮನನ್ನೇ ಸರ್ವತ್ರ ದರ್ಶನ ಅಂತ ಹೇಳಿದೆ, ಸರ್ವತ್ರ ಸಮದರ್ಶನ ಅಂತ ಹೇಳ್ತಲ್ಲ, ಆ ರೀತಿ ಪರಮಾತ್ಮ ಕಾಣೋದು. ಇದು ಎರಡೇ ಶಾಸ್ತ್ರಗಳ ಎಲ್ಲದಕ್ಕೂ ಫಲ. ಮೋಹನಾಶ, ಪರಮಾತ್ಮ ದರ್ಶನ ಅನ್ನೋದು ಆ ಸಮಸ್ತ ಶಾಸ್ತ್ರ ಅರ್ಥ ಜ್ಞಾನದ ಫಲ ಅಂತ. ತಥಾಚ ಶ್ರುತೌ ಅನಾತ್ಮವಿತ್ ಶೋಚಾಮಿ ಇತಿ ಉಪನ್ಯಸ್ಯ ಆತ್ಮಜ್ಞಾನೇನ ಸರ್ವಗ್ರಂಥೀನಾಂ ವಿಪ್ರಮೋಕ್ಷಃ ಉಕ್ತಃ. ಹಾಗೆ ಶ್ರುತಿಯಲ್ಲಿ ಅಂದ್ರೆ ಛಾಂದೋಗ್ಯದಲ್ಲಿ ನಾರದರು ಸೋಹಂ ಭಗವತ್ ಶೋಚಾಮಿ ಅಂತ ಹೇಳಿ ಅಜ್ಞಾನಿಯಾಗಿ ಅಷ್ಟೆಲ್ಲ ವಿದ್ಯೆ ಕಲ್ತರು, ಅಯ್ಯೋ ನನ್ ದುಃಖವೇ ಹೋಗಿಲ್ಲ, ನನ್ ಮೋಹವೇ ಹೋಗಿಲ್ಲ, ನಾನು ಎಲ್ಲ ಒದ್ದಾಡ್ತಾ ಇದ್ದೀನಿ ಅಂತ ಹೇಳಿ ಆಮೇಲೆ ಸನತ್ ಕುಮಾರ್ ಅವರಿಗೆ ತತ್ವಜ್ಞಾನವನ್ನು ಉಪದೇಶ ಮಾಡಿದ ಕೂಡಲೇ ಸ್ಮೃತಿಲಂಭೆ ಸರ್ವಗ್ರಂಥಿನಾಂ ವಿಪ್ರಮೋಕ್ಷ, ಆತ್ಮನನ್ನು ಎಲ್ಲೆಲ್ಲೂ ಕಂಡು ಕೂಡಲೇ ಅಷ್ಟು ಗಂಟು ಬಿಟ್ಟೋಯ್ತು. ತಪ್ಪು ತಿಳುವಳಿಕೆಯಿಂದ ಬಂದಂತಹ ಒಂದೊಂದು ಗಂಟು ನೆಂಟುಗಳು ಕಳಚ್ಕೊಂಡು ಹೋಯ್ತು. ಆ ವಿದ್ಯಾ ವಾಸನೆಗಳೆಲ್ಲ ಹೋಯ್ತು. ಆ ಮಿಥ್ಯಾಭಿಮಾನದ ರಾಶಿಯೆಲ್ಲ ಹೋಯ್ತು. ಅದನ್ನ ನಾರದರಿಗೆ ಸನತ್ ಕುಮಾರ್ ಉಪದೇಶ ಕೊಟ್ಟರು ಅಂತ ಛಾಂದೋಗ್ಯದಲ್ಲಿದೆ. ಮುಂಡಕದಲ್ಲೂ ಇದೆ. ಭಿದ್ಯತೆ ಹೃದಯ ಗ್ರಂಥಿ ತತ್ರ ಕೋಮೋಹ ಕಶೋಕಃ ಏಕತ್ವಮನು ಪಶ್ಯತಃ ಇತಿ ಚ ಮಂತ್ರವರ್ಣ. ಮೊದಲು ಛಾಂದೋಗ್ಯ ಹೇಳಿದ್ರು, ಈಗ ಮುಂಡಕ ಈಶಾವಾಸ್ಯ ಎರಡು ಹೇಳ್ತಾ ಇದ್ದಾರೆ. ಹೃದಯದಲ್ಲಿರುವ ಗಂಟುಗಳು ಅವಿದ್ಯಾ ಪ್ರಚಯ ವಾಸನಾಹ ಎಲ್ಲ ಹೋಯ್ತು. ಕೋಮೋಹ ಕಶೋಕ, ಇನ್ನು ಏಕತ್ವವನ್ನ ಪರಮಾತ್ಮನ ಎಲ್ಲೋ ಕಂಡ್ಮೇಲೆ ಇನ್ನು ಮೋಹ ಎಲ್ಲಿ, ಶೋಕ ಎಲ್ಲಿ? ಮೋಹ ಅಂದ್ರೆ ತುಂಡು ತುಂಡಾದ ಮಿಥ್ಯಾಭಿಮಾನ ಪ್ರೇಮ ಎಲ್ಲಿ? ಅದು ಕಳ್ಕೊಂಡಂತಹ ದುಃಖ ಎಲ್ಲಿ? ಬರೋದೇ ಇಲ್ಲ. ಎಲ್ಲವೂ ಆತ್ಮನಾಗಿರ್ತಾನೆ. ಇತ್ತೀಚ ಮಂತ್ರವರ್ಣ. ಅಥ ಇದಾನೀಂ ತ್ವಚ್ಛಾಸನೆ ಸ್ಥಿತೋಸ್ಮಿ. ಈಗ ನೀನು ಶಾಸನ ಮಾಡಿದೆಯಲ್ಲ, ಸೃಷ್ಟಿ ಆರಂಭದಲ್ಲಿ ವೇದಗಳ ಮೂಲಕ ಅವರವರ ಕರ್ತವ್ಯ ವಹಿಸ್ಬಿಟ್ಟಿಯಲ್ಲ, ಅದನ್ನು ಅಚ್ಚುಕಟ್ಟ ಮಾಡ್ತೀನಿ. ನಾನು ಕಳ್ಕೊಳ್ಬೇಕಾದಿಲ್ಲ, ಪಡ್ಕೊಳ್ಬೇಕಾದಿಲ್ಲ, ನಷ್ಟ ಇಲ್ಲ, ಲಾಭ ಇಲ್ಲ, ಮಾಡಿದ್ರಾಯ್ತು. ತ್ವಚ್ಛಾಸನೆ ಸ್ಥಿತೋಸ್ಮಿ. ಗತ ಸಂದೇಹ ಮುಕ್ತ ಸಂಶಯ. ಯಾವ ವಿಷಯದಲ್ಲೂ ಸಂಶಯವೇ ಉಳಿದಿಲ್ಲ. ಹಾಗೋ ಹೀಗೊಂದು ಬಂದೇ ಇಲ್ಲ. ಕರಿಷ್ಯೇ ವಚನಂತವ, ನಿನ್ನ ಮಾತನ್ನ ಅಂದ್ರೆ ಅವರವರಿಗೆ ಏನೇನು ಮಾಡಬೇಕು ಅಂತ ವೇದಪೂರ್ವಕವಾಗಿ ತಿಳಿಸ್ಕೊಟ್ಟಿದೆಯೋ ಕರ್ತವ್ಯವನ್ನ, ಆ ಕರ್ತವ್ಯ ರೂಪವಾದ ನಿನ್ನ ಮಾತನ್ನ ನಡೆಸ್ತೇನೆ. ಅಹಂ ತ್ವತ್ಪ್ರಸಾದಾತ್ ಕೃತಾರ್ಥ. ನಿನ್ನ ಅನುಗ್ರಹದಿಂದ ನಾನು ಕೃತಾರ್ಥನಾದೆ. ನನ್ನಲ್ಲಿ ಕರ್ತೃತ್ವ ಬುದ್ಧಿ ಇಲ್ಲ, ನನಗೆ ಕರ್ತವ್ಯವೂ ಇಲ್ಲ, ಆದ್ರೆ ನೀನ್ ಹೇಳಿದ್ದನ್ನೆಲ್ಲ ಮಾಡ್ತೀನಿ. ಕರ್ತೃತ್ವ, ನಾನು ಕರ್ತೃ ಅಲ್ಲ, ನಾನು ಮಾಡ್ಬೇಕಾದ ಕೆಲಸ ಇಲ್ಲ, ಆದ್ರೆ ಒಂದು ನೀನ್ ಹೇಳಿದ್ದನ್ನು ಬಿಡೋಲ್ಲ, ಅಚ್ಚುಕಟ್ಟಾಗಿ ಮಾಡ್ತೀನಿ ಇಂದ. ಇದೇ ಜ್ಞಾನಿಗಳ ವಾಕ್ಯ.
ನ ಮಮ ಕರ್ತವ್ಯಮಸ್ತಿ ಇತ್ಯಭಿಪ್ರಾಯ. ನ ಮಮ ಕರ್ತವ್ಯಂ ಅಸ್ತಿ ಇತ್ಯಭಿಪ್ರಾಯಃ. ನನಗೇನೂ ಮಾಡಬೇಕಾದ ದುಡಿದಿಲ್ಲ ಕೃಷ್ಣ, ನಿನ್ನ ಅನುಗ್ರಹದಿಂದ ನಾನು ಕೃತಕೃತ್ಯನಾದೆ, ನನ್ನಲ್ಲಿರುವ ಕರ್ತೃತ್ವ ಬುದ್ಧಿಯು ಬಿಟ್ಟೋಯ್ತು, ಎಲ್ಲೆಲ್ಲೂ ಪರಮಾತ್ಮನ ಅನುಸಂಧಾನ ಮಾಡುವ ಸ್ಮೃತಿ ಬಂತು, ಮೋಹವೆಲ್ಲ ನಾಶವಾಯಿತು, ತಪ್ಪು ತಿಳುವಳಿಕೆ ಪ್ರೀತಿಯೆಲ್ಲ ಹೋಯ್ತು, ಸಮ್ಯಜ್ಞಾನದ ಪರಮಾರ್ಥ ಪ್ರೇಮ ಒಂದೇ ಉಳ್ಕೊಂಡಿರೋದು. ಅದೇ ಆನಂದ ಸಾಧನ. ಯಾವ ಕರ್ಮವೂ ಬೇಡ, ಯಾವ ಫಲವೂ ಬೇಡ ಅಂಥೇಳಿ ಕೊನೆಯಲ್ಲಿ ಜ್ಞಾನಿಯಾಗಿ ಅರ್ಜುನ ಉದ್ಗಾರವನ್ನು ಮಾಡಿದ. ಇದು ಬಹಳ ಒಳ್ಳೆ ಮಾತು. ಪರಿಸಮಾಪ್ತ ಶಾಸ್ತ್ರಾರ್ಥ. ಪರಿಸಮಾಪ್ತ ಶಾಸ್ತ್ರಾರ್ಥ. ಶಾಸ್ತ್ರಾರ್ಥ ಇಷ್ಟೇ, ಜ್ಞಾನದಿಂದ ಮೋಹ ಹೋಗಿ ಅಷ್ಟು ದುಃಖಗಳೆಲ್ಲ ಕಳ್ಕೊಳ್ಳೋದು, ಇದೇ ಪರಮಾತ್ಮನನ್ನ ಎಲ್ಲೆಲ್ಲೂ ಕಾಣೋದು ಅನ್ನೋದೇ ಶಾಸ್ತ್ರಾರ್ಥ. ಅದಾಯ್ತು. ಅಥ ಇದಾನೀಂ ಕಥಾ ಸಂಬಂಧ ಪ್ರದರ್ಶನಾರ್ಥಂ ಸಂಜಯ ಉವಾಚ. ಇದಾನೀಂ ಕಥಾ ಸಂಬಂಧ ಪ್ರದರ್ಶನಾರ್ಥಂ ಸಂಜಯ ಉವಾಚ. ಇಷ್ಟು ಕಥಾ ಸಂಬಂಧವನ್ನ ಅನುಗ್ರಹ ಮಾಡಿದವನು ಒಂದು ರೀತಿ ಸಂಜಯ. ಸಂಜಯನ ಕೊಟ್ಟವರು ವೇದವ್ಯಾಸರು. ಭಾರತವನ್ನು ರಚನೆ ಮಾಡಿದ್ದು ವೇದವ್ಯಾಸರೇ. ವೇದವ್ಯಾಸರು ಸಂಜಯನಿಗೆ ಯುದ್ಧದಲ್ಲಿ ನಡೆಯೋದೆಲ್ಲ ಒಳ್ಳೆ ಮೊಬೈಲ್ ನಲ್ಲಿ ನೋಡೋ ಹಾಗೆ ನೋಡ್ಕೊಂಡು ಹೇಳೋ, ಬರೀ ಮೊಬೈಲ್ ನಲ್ಲಿ ಚಿತ್ರ ಕಾಣುತ್ತೆ, ಎಲ್ಲರ ಮನಸ್ಸಲ್ಲಿದ್ದದ್ದು ಅವರ ಎಲ್ಲಾ ವಿಷಯವೂ ಗೊತ್ತಾಗುವ ಹಾಗೆ ಅನುಗ್ರಹ ಮಾಡಿದ್ರು. ಈ ರೀತಿಯಾಗಿ ಕಥಾ ಸಂಬಂಧವನ್ನ ಕೊನೆಯಲ್ಲಿ ಉಪಸಂಹಾರ ಮಾಡಿ ಗೀತಾ ಶಾಸ್ತ್ರಾರ್ಥವನ್ನು ಮುಗಿಸ್ತಾರೆ. ಪ್ರದರ್ಶನಾರ್ಥ ಸಂಜಯ. ಮಹಾಭಾರತದ ಅಲ್ಲಿ ದಿನ ಹೋಗಿ ನೋಡ್ಕೊಂಡು ಹೇಳ್ತಾ ಇದ್ದ ಅಂತಿದೆ ಕಥೆ. ಇರ್ಬೋದು ಅಂತ ಯಾತಕ ಚರ್ಚೆ ಅಲ್ಲ, ಕೈಯಲ್ಲಿ ನೋಡಿದ ನಂತರ ಅಲ್ಲ, ಸಂಜಯ ಹೇಳ್ದ ನೋಡ್ಕೊಂಡು ಬಂದು ಹೇಳಿದ. ಎಲ್ಲರನ್ನೂ ನೋಡಕ್ಕಾಗತ್ತಾ? ಎಲ್ಲರ ಮನಸ್ಸನ್ನು ಎಲ್ಲ ಮಹಾಭಾರತ ದಿನ ಹೋಗ್ಕೊಂಡು ಹೇಳ್ತಾ ಇದ್ದಾರೆ, ಕೈಯಲ್ಲಿ ನೋಡ್ಕೊಂಡು ಹೇಳ್ತಾ. ಅಲ್ಲಪ್ಪ, ಎಲ್ಲರ ಮನಸ್ಸನ್ನು ನೋಡೋದು ಹಾಗೆ ಹೇಳೋ ಗೊತ್ತಿಲ್ಲ. ಅಲ್ಲ, ನಮಗಿರೋ ಅಷ್ಟೇ, ವೇದವ್ಯಾಸರು ಅನುಗ್ರಹ ಮಾಡಿದ್ರು ಹೇಳಿದ ಅಂತ ಅಷ್ಟೇ. ಸರಿ, ಅದು ಕೈಯಲ್ಲಿ ನೋಡ್ಕೊಂಡು ಹೇಳೋದು. ಕೈಯಲ್ಲಿ ಅಂತ ಹೇಳಿಲ್ಲ, ಈಗ ಕೈಯಲ್ಲಿ ನೋಡಿ ಹೇಳೋ ಹಾಗೆ. ಎಲ್ಲಿದೆ ಅಂತ ಏನ ಮನೇಲೆ ಇದ್ರು ನೋಡಿ ಹೇಳ್ದ ಅಂತ ವಿಷಯ ಎಲ್ಲಿದೆ? ವೇದವ್ಯಾಸರು ಇದ್ದ ಜಾಗದಲ್ಲಿ ನೋಡಿದ್ದಾರೆ, ಅದನ್ನು ಅನುಗ್ರಹ ಮಾಡಿದ್ದಾರೆ. ಏನು ಅದಕ್ಕೇನು ಬಹಳ ದೊಡ್ಡ ಚರ್ಚೆ ಬೇಕಾ? ಜ್ಞಾನಿಗಳು ಪವಾಡ ಮಾಡ್ತಾರಪ್ಪ, ಅವ್ರು ಹೇಗೆ ಹೇಳ್ತಾರೆ ಅಂದ್ರೆ ತರ್ಕ ಮಾಡ್ತಾರೆ. ನಾನು ಪ್ರಶ್ನೆ ಹೋಗ್ಬೇಡ. ಸಂಜಯ ಅವ್ರು ಅನುಗ್ರಹ ಮಾಡಿದ್ರಲ್ಲ, ಸಂಜಯನಿ ಜ್ಞಾನಿ ಅಲ್ಲ, ಅವರು ಸಿದ್ಧ ಬಂದ ಅಂತಿದ್ಯಲ್ಲ ಮಹಾಭಾರತ. ಹೋಗ್ ಬಂದಿರ್ಬೋದು, ಹೋಗ್ ಬಂದ್ ಮಾತ್ರಕ್ಕೆ ಎಲ್ಲರ ಮನಸ್ಸು ಗೊತ್ತಾಗಲ್ಲ. ನೀವು ಯಾವ್ದೋ ಒಂದು ಫಂಕ್ಷನ್ಗೆ ಹೋದ್ರೆ ಅವ್ರು ಎಲ್ಲರ ಮನಸ್ಸಲ್ಲಿ ಗೊತ್ತಾಗಿದೆ. ಅರ್ಜುನ ಅಳ್ತಾ ಇದ್ದ, ಕೃಷ್ಣ ಹೇಳಿದ, ಬಾಕಿ ಎಲ್ಲ ಮನಸ್ಸಲ್ಲಿ ಗೊತ್ತಾಗಿದೆ ನಮ್ಗೆ. ಅಳ್ತಾ ಇದ್ದ, ಕೃಷ್ಣ ಹೇಳ್ತಾ. ಇಡೀ ಯುದ್ಧದಲ್ಲಿ ಯಾರ್ಯಾರು ಸಿಟ್ಟು ಮಾಡ್ಕೊಂಡ್ರು, ಏನೇನು ಹೇಳಿದ್ ಎಲ್ಲ ಹೇಳ್ತಾನೆ, ಯಾರಿಗೂ ಅರ್ಥ ಆಗಲ್ಲ ಅದು. ಯುದ್ಧ ನೋಡ್ಬಿಟ್ಟು ಹೇಳ್ತಾ ಇದ್ದ. ಯುದ್ಧ ನೋಡ್ಬಿಟ್ರೆ ಸಿನಿಮಾ, ಯುದ್ಧ ನೋಡಿದ್ರೆ ಮನಸ್ಸಲ್ಲಿ ಇಬ್ರು ಜಗಳ ಮಾಡ್ತಿದ್ದೆ, ಬೈತಾ ಇದ್ದು, ಸಿಟ್ಟಾಗಿದೆ ನಾವು. ಸರಿಪ್ಪ, ನಿಂತ ನೀವು ಇನ್ನೊಂದು ಧರ್ಮಶಾಸ್ತ್ರ ಮಹಾಭಾರತ ಬರೀರಿ, ಅದನ್ನ ಅದ್ವಯಾನಂದ ಮಹಾಭಾರತ ಅಂತ ಇಟ್ಕೊಂಡು ಓದ್ತೀವಿ. ಅದಾದ್ ಶ್ರುತವಾನ್ ಅಂತಿದೆ, ತತ್ರ ಗತ್ವ ಶ್ರುತವಾನ್ ಅಂತ ಇಲ್ಲ. ಕೃಷ್ಣಾರ್ಜುನ ಮಾತಾಡುವಾಗ ಕೃಷ್ಣನ ಹತ್ರ ಹಿಂದ್ಗಡೆ ಅಡಕೊಂಡು ಕೇಳಿದೆ ಅಂತ ಹೇಳಲಿಲ್ಲ ಅವನು. ಪ್ರತಿನಿತ್ಯ ಅಕ್ಷರಿಗೆ ಅದು ಹೋಗಿ ಬಂದು ಸ್ನಾನ ಮಾಡ್ತಾ ಮಹಾಭಾರತ ಹಾಗೆ ಇದೆ ಇರ್ಬೋದು. ಇತ್ಯಹಂ ವಾಸುದೇವಸ್ಯ ಪಾರ್ಥಸ್ಯ ಚ ಮಹಾತ್ಮನಃ ಸಂವಾದಮಿಮಶ್ರೌಷಂ ಅದ್ಭುತಂ ರೋಮಹರ್ಷಣಂ. ಸಂಜಯ ಉವಾಚ. ಇತ್ಯಹಂ ವಾಸುದೇವಸ್ಯ ಪಾರ್ಥಸ್ಯ ಚ ಮಹಾತ್ಮನಃ ಸಂವಾದಮಿಮಶ್ರೌಷಂ ಅದ್ಭುತಂ ರೋಮಹರ್ಷಣಂ. ಇತಿ ಅಹಂ ವಾಸುದೇವಸ್ಯ ಪಾರ್ಥಸ್ಯ ಚ ಮಹಾತ್ಮನಃ ಸಂವಾದಂ ಇಮಂ ಅಶ್ರೌಷಂ ಅದ್ಭುತಂ ರೋಮಹರ್ಷಣಂ. ಈ ರೀತಿಯಾದಂಥ ಪರಮಾತ್ಮ ವಾಸುದೇವ ಉಪದೇಶ ಮಾಡಿದ್ದು, ಮಹಾತ್ಮನಾದಂತಹ ಪಾರ್ಥ ಕೇಳಿದ್ದು. ಅಂಥ ಆಚಾರ್ಯ, ಅಂಥ ಶಿಷ್ಯ ಮಹಾತ್ಮನಾದ ಪಾರ್ಥ, ವಾಸುದೇವ, ಇವರಿಬ್ಬರ ಸಂವಾದವನ್ನ ನಾನು ಪೂರ್ತಿಯಾಗಿ ಕೇಳಿದೆ. ನನ್ನ ಮೈಯೆಲ್ಲ ರೋಮಾಂಚನವಾಗ್ತಾ ಇದೆ. ಏನ್ ಹೇಳೋಣ, ಕೃಷ್ಣಾರ್ಜುನರ ಆ ಸಂವಾದ, ಭಗವದ್ಗೀತಾ ಸಂವಾದವನ್ನು ಕೇಳಿದಾಗ ಏನು ಧನ್ಯತೆ ಬಂತು ಜೀವನದಲ್ಲಿ. ಇಂಥ ಪ್ರಸಂಗವೇ ಬರೋಲ್ಲ. ಅಂಥ ಮಹಾತ್ಮನ ಮಾತಾಡ್ತಾ ಇರುವಾಗ ಶ್ರವಣ ಮಾಡೋದು ಒಂದು ಭಾಗ್ಯವೇ. ನಾನು ಕೇಳಿದೆ, ನಾನು ಏನು ಆನಂದವಾಯಿತು ಸಂವಾದವನ್ನ ಅಂತ ಹೇಳಿ, ಅದ್ಭುತವಾಗಿದೆ ಅಂತ ಹೇಳಿದ. ಇದು ನಿಜವಾಗಿಯೂ ಸಂಜಯನಿಗೆ ತಾನಾಗಿ ಬಂದ ಭಾಗ್ಯ. ಅವನೇನು ಕೃಷ್ಣಾರ್ಜುನರ ಸಂವಾದ ಕೇಳಬೇಕು ಅಂತ ಏನು ಮಾಡಲಿಲ್ಲ. ನಮ್ಮ ಗುರುಗಳು ಒಂದು ಶ್ಲೋಕವನ್ನು ಮಾಡಿದ್ದಾರೆ. ಅಜಸ್ವರೂಪ ಅವ್ಯಯ ಆತ್ಮ ಪಾರ್ಥಸಾರಥೆ ಪಾಹಿ ವಿಭೋ ಪುರುಷೋತ್ತಮ ಪರ ವಾಸುದೇವ ಶ್ರೀ ಪಾರ್ಥಸಾರಥೆ ಪಾಹಿ ವಿಭೋ ಅಂತ ಗೀತೆಯ ಮೊದಲ ಭಜನೆಗೋಸ್ಕರ ಮಾಡಿದ್ದದು.
ಅಂದ್ರೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ದ್ವಾದಶಾಕ್ಷರಿ. ಆ ದ್ವಾದಶಾಕ್ಷರಿಯ ಜೊತೆಯಲ್ಲಿ ಗೀತೆಯಲ್ಲಿ ಅಜಸ್ವರೂಪ ಅವ್ಯಯ ಆತ್ಮ ಅಂತ ಪರಮಾತ್ಮ ಆತ್ಮಸ್ವರೂಪನ ಹೇಳಿದ್ದಾನೆ. ಅವನೇ ಪಾರ್ಥಸಾರಥಿಯಾಗಿ ಆಚಾರ್ಯನಾಗಿ ಬಂದಿದ್ದಾನೆ. ಇನ್ನು ಅವನನ್ನೇ 15ನೇ ಅಧ್ಯಾಯದಲ್ಲಿ ಪುರುಷೋತ್ತಮ ವಾಸುದೇವ ಸರ್ವಮಿತಿ ಅಂತ ಹೇಳಿ ಪುರುಷೋತ್ತಮ ಪರ ವಾಸುದೇವ ಶ್ರೀ ಪಾರ್ಥಸಾರಥೆ ಪಾಹಿ ವಿಭು ಅಂತ ಒಂದು ಶ್ಲೋಕವನ್ನು ರಚನೆ ಮಾಡಿ ಇದನ್ನ ಹೇಳ್ಕೊಳ್ತಾ ಪರಮಾತ್ಮ ಕೃಷ್ಣಾರ್ಜುನರನ್ನ ಗುರು ಶಿಷ್ಯರನ್ನ ನಮಸ್ಕಾರ ಮಾಡೋಣ ಅಂತ ಹೇಳ್ತೀವಿ. ಇಲ್ಲಿಂದ ಮುಂದೆ ಅದ್ವಯಾನಂದರು ಮಂಗಳವನ್ನು ಮಾಡ್ತಾರೆ. ಗಾಯತ್ರಿ ಪ್ರತಿಪತ್ತಿ ಇವತ್ತು ಗಾಯತ್ರಿಯಿಂದ ಹುಟ್ಟಿದವರು ನಾವು, ತಾಯಿ ಗಾಯತ್ರಿ. ಹಾಗೆ ಗೀತೆಗೂ ಮಂಗಳ ಇದ್ರೆ ಗೀತೆಗೂ ಹುಟ್ಟಿದವರು, ಭಗವದ್ಗೀತೆಯ ಮಕ್ಕಳು ನಾವು. ತಾಯಿ ಮಾತನ್ನು ಕೇಳಿದ್ವಿ, ಮಂಗಳವಾಗ್ಲಿ ಅಂತ ಹೇಳಿ ಹೇಳೋಣ ಅಂತಂದೆ. ಅವರೇ ಪ್ರಾರಂಭ ಮಾಡಿರೋದು, ಎದ್ದು ಓಡೋಗ್ತಾ ಇದ್ದಾರೆ. ಓದಪ್ಪ. ಇತಿ ಏವಂ ಅಹಂ ವಾಸುದೇವಸ್ಯ ಪಾರ್ಥಸ್ಯ ಚ ಮಹಾತ್ಮನಃ ಸಂವಾದಂ ಇಮಂ ಯಥೋಕ್ತಂ ಅಶ್ರೌಷಂ. ಇದುವರೆಗೂ ವಾಸುದೇವ ಹಾಗೂ ಪಾರ್ಥ ಕೃಷ್ಣ ಅರ್ಜುನ ಇಬ್ಬರೂ ಮಹಾತ್ಮರೇ. ಪರಮಾತ್ಮನಲ್ಲಿ ಮಹಾತ್ಮ ಅಂತ ಹೇಳ್ಬೇಕಾಗಿಲ್ಲ, ಅರ್ಜುನ ಆದ್ರೆ ಶಿಷ್ಯನಾಗಿ ಹೋದ್ರಿಂದ ಮಹಾತ್ಮ, ಅವನಿಗೆ ಲಾಭ. ಇವರಿಬ್ಬರ ಸಂವಾದವನ್ನ ನಾನು ಕೇಳಿದೆ. ಶ್ರುತವಾನಸ್ಮಿ ಅದ್ಭುತಂ ಅತ್ಯಂತ ವಿಸ್ಮಯಕರಂ. ಏನ್ ಅದ್ಭುತ ಈ ಸಂವಾದ! ಜಗತ್ತಲ್ಲಿ ಎಲ್ಲೂ ಈ ತರ ಸಂವಾದ ನಡೆಯಲ್ಲ. ಬರೀ ಹೋದ್ರೆ ಕಟ್ಟೆ ಹರಟೆ, ಆ ಸಿನಿಮಾ ಹಾಗಿತ್ತು, ಈ ಅಡಿಗೆ ಹಾಗಿತ್ತು, ಬರೀ ಕೆಟ್ಟ ಮಾತುಗಳೇ. ರೋಮಹರ್ಷಣಂ ರೋಮಾಂಚಕರಂ, ಮೈಯೆಲ್ಲ ಜುಮ್ ಅಂತ ಇದೆ ಅಂಥ ಆನಂದವಾದಂತಹದ್ದು. ಇದನ್ನು ಶ್ರವಣ ಮಾಡೋಕ್ ಅನುಗ್ರಹ ಮಾಡಿದವರು ವ್ಯಾಸರು. ಅದನ್ನ ಹೇಳ್ತಾನೆ, ವ್ಯಾಸ ಪ್ರಸಾದಾತ್ ಶ್ರುತವಾನ್ ಗುಹ್ಯಂ ಇಮಂ ಗುಹ್ಯತಮಂ ಪರಂ ಯೋಗಂ ಯೋಗೇಶ್ವರಾತ್ ಕೃಷ್ಣಾತ್ ಸಾಕ್ಷಾತ್ ಕಥಯತ ಸ್ವಯಂ. ಯೋಗಂ ಯೋಗೇಶ್ವರಾತ್ ಕೃಷ್ಣಾತ್ ಸಾಕ್ಷಾತ್ ಕಥಯತ ಸ್ವಯಂ. ವ್ಯಾಸಪ್ರಸಾದಾತ್ ಶ್ರುತವಾನ್ ಇಮಂ ಮುಖ್ಯತಮಂ ಪರಂ ಯೋಗಂ ಯೋಗೇಶ್ವರಾತ್ ಕೃಷ್ಣಾತ್ ಸಾಕ್ಷಾತ್ ಕಥಯತಃ ಸ್ವಯಂ. ವ್ಯಾಸರ ಅನುಗ್ರಹದಿಂದ ನಾನು ಶ್ರವಣ ಮಾಡಿದೆ. ವ್ಯಾಸರು ಏನೋ ನನ್ನ ಮೇಲೆ ಒಂದು ಪ್ರೇಮದಿಂದ ನನ್ನ ಹೇಳು ಅಂತ ಹೇಳಿ ಕೊಟ್ಟರು. ಆ ವ್ಯಾಸರ ಅನುಗ್ರಹದಿಂದ ಇಷ್ಟೂ ಸಂವಾದವನ್ನ ನಾನು ಕೇಳಿದೆ. ಅತ್ಯಂತ ರಹಸ್ಯವಾದದ್ದು. ಆ ಯೋಗೇಶ್ವರ, ಆ ಯೋಗೇಶ್ವರನಾದವನು ಜ್ಞಾನ ಯೋಗ ಅನ್ನುವಂತಹ ಯೋಗದ ಮೂಲಕವಾಗಿ ಅಖಂಡ ಗೀತೆಯ ಅರ್ಥವನ್ನೆಲ್ಲ ಹೇಳಿದ್ದಾನೆ. ಆ ಯೋಗವನ್ನ ಕೃಷ್ಣನಿಂದ ನೇರಾಗಿ ನಾನು ಕೇಳಿದೆ. ಪರಮಾತ್ಮನಿಂದ ಕೇಳಿದ ಮೇಲೆ ವ್ಯಾಸರು ಬರೆದ ಮೇಲೆ ಇವತ್ತು ಹೇಳೋದು ಡೈರೆಕ್ಟ್ ಅಲ್ಲ, ಇಂಡೈರೆಕ್ಟ್. ಇದು ನೇರಾಗಿ ಕೃಷ್ಣ ಹೇಳೋ ಮಾತನ್ನೇ ನಾನು ಶ್ರವಣ ಮಾಡಿದೆ. ಏನು ಭಾಗ್ಯ ನಂದು ಅಂತ ಹೇಳಿ ಹೇಳ್ತಾ ಇದ್ದಾನೆ. ಇಲ್ಲೊಂದು ವಿಶೇಷ ಇದೆ, ಭಾಷ್ಯ ಓದಿದ ಮೇಲೆ ಹೇಳ್ತೇನೆ. ತಂಚ ಇಮಂ ವ್ಯಾಸ ಪ್ರಸಾದಾತ್ ತತಃ ದಿವ್ಯ ಚಕ್ಷುರ್ಲಾಭಾತ್ ಶ್ರುತವಾನ್. ವ್ಯಾಸರ ಅನುಗ್ರಹದಿಂದ ಅಂದ್ರೆ ಅವರು ಕೊಟ್ಟ ದಿವ್ಯವಾದ ಒಂದು ಚಕ್ಷಸ್ಸು. ಅರ್ಜುನ ಹಾಗೆ ವಿಶ್ವರೂಪವನ್ನು ನೋಡೋಕೆ ದಿವ್ಯವಾದ ದೃಷ್ಟಿಯನ್ನು ಕೊಟ್ಟ, ಹಾಗೆ ವ್ಯಾಸರು ಕೂಡ ಸಂಜಯನಿಗೆ ದಿವ್ಯವಾದ ಕಣ್ಣನ್ನು ಕೊಟ್ಟರು. ಕಣ್ಣಲ್ಲ, ಕಿವಿ. ಅದರಿಂದ ದಿವ್ಯ ಚಕ್ಷುಸು ಅಂತ ಬರ್ದಿದ್ದಾರೆ. ದಿವ್ಯವಾದ ದೃಷ್ಟಿಯಿಂದ ನಾನು ಕೇಳಿದೆ. ಇಮಂ ಸಂವಾದಂ ಗುಹ್ಯತಮಂ. ಈ ಸಂವಾದ ಬಹಳ ರಹಸ್ಯವಾದದ್ದು, ಎಲ್ಲೂ ಸಿಗದೇ ಇರೋದು, ಬಹಳ ಶ್ರೇಷ್ಠವಾದಂತಹದ್ದು. ಪರಂ ಯೋಗಂ ಯೋಗಾರ್ಥತ್ವಾತ್. ಈ ಶಬ್ದರಾಶಿಯೂ ಯೋಗ, ಶಬ್ದರಾಶಿಯಿಂದ ತಿಳಿದು ಬರುವಂತಹ ಜ್ಞಾನ ಇದೆಯಲ್ಲ ಅದು ಯೋಗ. ಮುಖ್ಯಾರ್ಥದಲ್ಲಿ ಜ್ಞಾನವೇ ಯೋಗ. ಜ್ಞಾನಕ್ಕೋಸ್ಕರ ಶಬ್ದರಾಶಿ 700 ಶ್ಲೋಕ ಇದೆಯಲ್ಲ, ಇದು ಯೋಗವೇ ಮಾತು. ಯೋಗಾರ್ಥತ್ವಾತ್ ಗ್ರಂಥೋಪಿ ಯೋಗ. ಯೋಗ ಅಂದ್ರೆ ಜ್ಞಾನ, ಆ ಜ್ಞಾನಕ್ಕೋಸ್ಕರ ಇರೋದ್ರಿಂದ ಗ್ರಂಥ ಅಂದ್ರೆ ಶಬ್ದರಾಶಿ, ಶಬ್ದರಾಶಿಯು ಕೂಡ ಯೋಗವೇ. ಸಂವಾದಂ ಇಮಂ, ಈ ಸಂವಾದವನ್ನ ನಾನು ಕೇಳಿದೆ. ಯೋಗಮೇವ ಯೋಗೇಶ್ವರಾತ್, ಅಥವಾ ಕೃಷ್ಣ ಹೇಳಿದ ಮೇಲೆ ಅದು ಯೋಗವೇ. ನಾನು ಕೇಳುವ ಶಬ್ದ ಅಲ್ಲ, ಜ್ಞಾನವೇ ಅದು. ಕೃಷ್ಣಾತ್ ಸಾಕ್ಷಾತ್ ಕಥಯತಃ, ಕೃಷ್ಣನೇ ನೇರಾಗಿ ಹೇಳ್ತಾ ಇರೋದ್ರಿಂದ ನಾನು ಕೇಳಿದೆ. ನ ಪರಂಪರೆಯ, ಯಾರೋ ಕೃಷ್ಣ ಕೇಳಿದ್ದನ್ನು ಇನ್ಯಾರೋ ಕೇಳಿ ಇನ್ಯಾರೋ ಕೇಳಿ ಇನ್ಯಾರೋ ಕೇಳಿ ಹೇಳಿದ್ದಲ್ಲ ಅಂತ. ಇದಕ್ಕೊಂದು ತಮಾಷೆ ಏನು ಅಂದ್ರೆ, ಹಿರಣ್ಯಗರ್ಭ ವೇದವನ್ನ ಪರಮಾತ್ಮದಿಂದ ಪಡೆದ. ಹಿರಣ್ಯಗರ್ಭದಿಂದ ವಸಿಷ್ಠಾದ ಋಷಿಗಳು, ಆ ಋಷಿಗಳಿಂದ ಅವರ ಮಕ್ಕಳು ಅವರ ಮಕ್ಕಳು ಅವರ ಮಕ್ಕಳು ಇವತ್ತಿನವರೆಗೂ ಪರಂಪರೆಯಿಂದ ಕೇಳಿದ್ದನ್ನೇ ಹೇಳೋದು, ಕೇಳಿದ್ದನ್ನೇ ಹೇಳಿ ಹೇಳಿ ಇವತ್ತು ನಾವು ವೇದಗಳನ್ನೆಲ್ಲ ಕಲ್ತಿದ್ದೀವಿ. ಇದು ಪರಮಾತ್ಮದಿಂದ ಬಂದದ್ದಲ್ಲ. ಗೀತೆಯಾದ್ರೆ ನೇರಾಗಿ ಬಂದದ್ದು. ವೇದ ನಿಧಾನ ಒಬ್ರ ಕಿವಿಯಿಂದ ಒಬ್ರಿಗೂ ಹೇಳ್ಬೋದು.
ಅದಕ್ಕೆ ಸಾಕ್ಷಾತ್ ಅನ್ನೋ ಇನ್ನೊಂದು ಅರ್ಥ ಏನು ಅಂದ್ರೆ ಸಾಕ್ಷಾತ್ ಪರಮಾತ್ಮ ನಾರಾಯಣ ತಾನಾಯೇ ಗೀತೆಯನ್ನು ಕೊಟ್ಟವನು. ವೇದಗಳನ್ನಾದ್ರೂ ಹಿರಣ್ಯಗರ್ಭನ ಮೂಲಕ ಕರ್ಕೊಂಡು ಹೋಗ್ರೋ, ಈ ವೇದಗಳು ಉಳಿಸ್ರೋ ನೀವು ಅಂತ ಹೇಳಿ ಎಲ್ಲರಿಗೂ ಕೊಟ್ಟದ್ದು. ಆದ್ರಿಂದ ವೇದಕ್ಕಿಂತ ಒಂದ್ ಸ್ವಲ್ಪ ತೂಕ ಜಾಸ್ತಿ ಅಂತ ಇದು ವೇದಾರ್ಥವೇ ಹೊಗಳೋಕ್ ಹೇಳಿದ್ದಷ್ಟೆ. ರಾಜನ್ ಸಂಸ್ಮೃತ್ಯ ಸಂಸ್ಮೃತ್ಯ ಸಂವಾದ ಇಮಮದ್ಭುತಂ ಕೇಶವಾರ್ಜುನ ಪುಣ್ಯಂ ಹೃಷ್ಯಾಮಿ ಸಂಸ್ಮೃತ್ಯ ಸಂಸ್ಮೃತ್ಯ ಸಂವಾದಂ ಇಮಂ ಅದ್ಭುತಂ ಕೇಶವಾರ್ಜುನಯೋಃ ಪುಣ್ಯಂ ಹೃಷ್ಯಾಮಿ ಚ ಮುಹುಃ. ರಾಜ ಈ ಸಂವಾದವನ್ನ ನೆನೆಸ್ಕೊಂಡಾಗ್ಲೇ ಆನಂದ ಉಕ್ಕತ್ತೆ, ಮೈಯೆಲ್ಲ ರೋಮಾಂಚನವಾಗಿ. ಆನಂದ ಉಕ್ಕತ್ತೆ, ಮೈಯೆಲ್ಲ ರೋಮಾಂಚನವಾಗಿ. ಏನ್ ಕೃಷ್ಣ ಹೇಳಿದ್ದು, ಏನ್ ಅರ್ಜುನ ಪ್ರಶ್ನೆ ಮಾಡಿದ್ದು ಅಂತ ಹೇಳಿ ಅವನು ನೆನೆಸಿ ಈ ಅದ್ಭುತವಾದ ಸಂವಾದವನ್ನ ಮೈಯೆಲ್ಲ ರೋಮಾಂಚನ, ಅತ್ಯಂತ ಪವಿತ್ರವಾದದ್ದು, ಆನಂದವಾದ್ದು, ಮತ್ತೆ ಸಂತೋಷ ಪಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಹೇ ರಾಜನ್ ಧೃತರಾಷ್ಟ್ರ, ನಮ್ ಕನ್ನಡ ಭಾಷೆಯಲ್ಲಿ ಹೇ ಕುರುಡಪ್ಪ ಅಂತ ಇಷ್ಟ ಹೇಳಿದ್ರು ಅರ್ಥ ಆಗಲ್ವಲ್ಲ. ಹೊರಗಡೆ ಕಣ್ಣಲ್ಲ, ಒಳಗಡೆ ಕಣ್ಣು ಕುರುಡು ಇವನಿಗೆ. ಸಂಸ್ಮೃತ್ಯ ಸಂವಾದ ಇಮಂ ಅದ್ಭುತಂ ಕೇಶವಾರ್ಜುನಯೋ ಪುಣ್ಯಂ ಇಮಂ ಶ್ರವಣಾದಪಿ ಪಾಪಹರಂ ಶ್ರುತ್ವಾ ಹೃಷ್ಯಾಮಿ ಚ ಮುಹುರ್ಮುಹುಃ ಪ್ರತಿಕ್ಷಣಂ. ನೆನೆದು ಸಂವಾದ ಇದು ಅದ್ಭುತ. ಕೇಶವಾರ್ಜುನರ ಈ ಸಂವಾದ ಇದೆಯಲ್ಲ ಅತ್ಯಂತ ಪುಣ್ಯಕರವಾದ್ದು, ಸಮಸ್ತ ಪಾಪವನ್ನು ನಾಶಪಡಿಸುವಂತಹದ್ದು. ಇಮಂ ಶ್ರವಣಾದಪಿ ಅಂದ್ರು, ಕೇಳಿದ್ರೆ ಸಾಕು ಪಾಪವೆಲ್ಲ ಹೋಗತ್ತಪ್ಪ ಭಗವದ್ಗೀತೆಯನ್ನ. ಅಂಥ ಪಾಪಹರವಾದದನ್ನು ಕೇಳಿ ಬರೀ ಪಾಪ ಹೋಗೋದಷ್ಟೇ ಅಲ್ಲ, ಆನಂದವು ಮತ್ತೆ ಹೇಳುತ್ತೆ. ಹೃಷ್ಯಾಮಿಚ ಮುಹುರ್ಮುಹು, ಮೈಯೆಲ್ಲ ರೋಮಾಂಚನವಾಗತ್ತೆ, ಸಂತೋಷವಾಗತ್ತೆ. ಅಂಥ ಪರಮಾತ್ಮ, ಅಂಥ ಭಕ್ತನಾದ ಅರ್ಜುನನಿಗೆ ಅಂಥ ಪ್ರೇಮದಿಂದ ಹೇಳಿದಂಥ ಈ ಸಂವಾದ ಏನು ರಮಣೀಯ, ಏನ್ ಚೆನ್ನಾಗಿದೆ ಅಂತ ಹೇಳಿ ಧನ್ಯನಾದೆ ಅಂತ ಅವನು ಸಂಜಯ ಹೇಳ್ಕೊತಾ ಇದ್ದಾನೆ. ಕೇಳಿದವರನ್ನು ಹೇಳಬಹುದು ಹೀಗೆ. ತಚ್ಚ ಸಂಸ್ಮೃತ್ಯ ರೂಪಮತ್ಯದ್ಭುತಂ ಹರೇಃ ವಿಸ್ಮಯೋ ಮೇ ಮಹಾನ್ ರಾಜನ್ ಹೃಷ್ಯಾಮಿ ಚ ಪುನಃ ಪುನಃ. ತಚ್ಚ ತತ್ ಚ ಸಂಸ್ಮೃತ್ಯ ರೂಪಂ ಅತ್ಯದ್ಭುತಂ ಹರೇಃ ವಿಸ್ಮಯಃ ಮೇ ಮಹಾನ್ ಸರಿ ರಾಜನ್ ಹೃಷ್ಯಾಮಿ ಚ ಪುನಃ ಪುನಃ. ಸರಿ, ಹಾಗೆ ಹೇಳ್ತಾ ಇದ್ದಾನೆ. 11ನೇ ಅಧ್ಯಾಯದಲ್ಲಿ ಆ ವಿಶ್ವರೂಪ ತೋರಿಸಿದ್ನಲ್ಲ, ಅಬ್ಬ ಅದೇನೋ ಯಾವ್ದಾಗಿ ಅರ್ಜುನಿಗೆ ಕೊಟ್ಟಿದ್ದು ದೃಷ್ಟಿನ ವ್ಯಾಸನ ಇವರಿಗೆ ಕೊಟ್ಬಿಟ್ರು. ಇವನಿಗೆ ಆ ವಿಶ್ವರೂಪ ಕಂಡುಬಿಡ್ತು. ನೆನೆದು ಯಪ್ಪ ಅದೇನು ವಿಶ್ವರೂಪ ಅಂತ ಅಷ್ಟಾಧ್ಯಾಯ ಮಧ್ಯೆ ಹೇಳಿದ್ರು ಕೂಡ ಆ ವಿಶ್ವರೂಪ ನೋಡಿದ್ದು ಮರ್ತೇ ಹೋಗಿಲ್ಲ ಅವನಿಗೆ. ಆ ಅತ್ಯದ್ಭುತವಾದ ಪರಮಾತ್ಮನ ರೂಪವನ್ನ ನೋಡಿ ಮೈಯೆಲ್ಲ ರೋಮ, ಆ ಅದ್ಭುತ, ಅಯ್ಯೋ ಕಣ್ಣು ನಿಬ್ಬೆರಗಾಗಿದೆ, ವಿಸ್ಮಯವಾಗಿದೆ, ಮೈಯೆಲ್ಲ ಆನಂದವಾಗಿದೆ. ಮಹಾರಾಜ ಆ ವಿಶ್ವರೂಪದಲ್ಲಿ ಎಲ್ರೂ ಒಳಗೋಗಿದ್ರು. ಕರ್ಣಂಚ ಭೀಷ್ಮಂಚ ಜಯದ್ರಥಂಚ ಎಲ್ಲ ದ್ರೋಣ ಭೀಷ್ಮ ಕರ್ಣ ಎಲ್ಲ ಬಾಳ್ ಹೋದ್ರು. ಇನ್ನೂ ಅರ್ಥ ಆಗಿಲ್ವಾ, ಯುದ್ಧ ಅವ್ರ ಕಡೆ, ನಿನ್ ಗೆಲುವಿಲ್ಲ ಅಂತ ಆ ವಿಶ್ವರೂಪದಲ್ಲಿ ತೋರಿಸಿ ಮಹಾರಾಜ ನೋಡೋ ಆ ವಿಶ್ವರೂಪವನ್ನ ಎಲ್ಲ ನುಂಗುಬಿಟ್ಟ. ಏನ್ ಹೇಳೋಣ ಅಂತ. ತಚ್ಚ ಸಂಸ್ಮೃತ್ಯ ರೂಪಂ ಅತ್ಯದ್ಭುತಂ ಹರೇಃ ವಿಶ್ವರೂಪಂ ವಿಸ್ಮಯಃ ಮೇ ಮಹಾನ್ ಹೇ ರಾಜನ್ ಹೃಷ್ಯಾಮಿ ಚ ಪುನಃ ಪುನಃ. ಆ ವಿಶ್ವರೂಪವನ್ನ ನೆನೆದು ಅತ್ಯದ್ಭುತವಾದಂತಹ ಪರಮಾತ್ಮನ ರೂಪ ಅದು ಯಾರಿಗೂ ಸಿಗಲ್ಲ. ಪರಮಾತ್ಮ ಹೇಳ್ದ, ನಾಹಂ ವೇದೇರ್ನ ತಪಸ ನದಾನೇನ ನಚೇಜ್ಜಯ ಶಕ್ಯ ಏವಂ ವಿಧೋ ದ್ರಷ್ಟುಂ ದೃಷ್ಟವಾನಸಿ ಮಾಂ ಯಥಾ ಅಂತ ಹೇಳಿದ್ದ. ಯಾವ ಭಕ್ತಿಯಾತ್ಮನನ್ಯ ಅನನ್ಯವಾದ ಭಕ್ತಿ ಇದ್ರೆ ಮಾತ್ರ ಸಿಗತ್ತೆ. ಅನನ್ಯ ಭಕ್ತಿ ಎಲ್ಲಿಂದ ಬರ್ಕೊಂಡ್ಬರ್ದು, ಯಾರು ಕೊಡ್ತಾರ? ಅನನ್ಯವಾದ ಪ್ರೇಮ ಬರೋದು ಬಹಳ ಕಷ್ಟ. ಅದು ಒಂದಕ್ಕೆ ಪರಮಾತ್ಮನ ವಿಶ್ವರೂಪವನ್ನು ನೋಡಬಹುದು. ಆ ಹರಿ ನಿರ್ಗುಣನಾದ ಪರಬ್ರಹ್ಮಕ್ಕೆ ಹರಿ ಅಂತ ಹೆಸರು. ಆ ಪರಮಾತ್ಮನ ಅತ್ಯದ್ಭುತವಾದ ವಿಶ್ವರೂಪವನ್ನ ನೋಡಿ ನನಗೆ ಏನು ಆಶ್ಚರ್ಯ, ಇನ್ನು ಅದೇ ವಿಶ್ವರೂಪವೇ ಮನಸ್ಸಲ್ಲಿ ಉಳಿದುಬಿಟ್ಟಿದೆ. ಜಗತ್ತೇ ವಿಶ್ವರೂಪವಾಗಿ ಪರಮಾತ್ಮನಲ್ಲಿ ಒಂದಾಗಿರೋ ಕಾಣಿಸ್ತಾ ಇದೆ. ಮಹಾನ್ ರಾಜನ್, ಏನು ಅದ್ಭುತ, ಏನು ಅದ್ಭುತ. ಮತ್ತೆ ಆನಂದವಾಗ್ತಾ ಇದೆ. ಈ ಸಂವಾದ, ಆ ವಿಶ್ವರೂಪ ಎರಡೂ ಕೂಡ ಮತ್ತೆ ಮನಸ್ಸಲ್ಲಿ ಬರ್ತಾ ಇದೆ. ಅಂಥ ಭಗವಂತ ವಿಶ್ವರೂಪವನ್ನು ತೋರಿಸ್ತಾ ಇಂಥ ಗೀತೆಯ ಸಂವಾದವನ್ನು ಕೊಟ್ಟಿದ್ದಾನೆ. ಅವನು ಏನ್ ಹೇಳೋಣ ಅಂಥೇಳಿ ಸಂವಾದ ಸಂಜಯ ತನ್ನ ಧನ್ಯತೆಯನ್ನು ಹೇಳ್ಕೊತಾ ಇದ್ದಾನೆ. ಧನ್ಯನಾದೆ ಅಂತ. ಕಿಂಬಹುನ ಕೊನೆಯ ಮಾತು ಕೇಳು.
ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಧರ್ಮವಾಣಿ ಧರ್ಮಧರ್ಮವ. ಕಡೆ ಶ್ಲೋಕವನ್ನು ಅವರಾದ್ರೂ ಹೇಳಿ ಏನ್ ಮಾಡ್ದ? ಕೃಷ್ಣಃ ಯತ್ರ ಪಾರ್ಥಃ ಧನುರ್ಧರಃ ತತ್ರ ಶ್ರೀಃ ವಿಜಯಃ ಭೂತಿಃ ಧ್ರುವ 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 ನೀತಿ ಮತಿಃ ಮಮ. ಹಾ ಧ್ರುವಾನಿ ಇತಿ ಅಲ್ಲ, ಧ್ರುವ ನೀತಿ. ಎಲ್ಲಿ ಯೋಗೇಶ್ವರನಾದ ಕೃಷ್ಣ ನಿಂತ್ಕೊಂಡಿದ್ದಾನೋ ಯತ್ರ ಕೃಷ್ಣಸ್ತತೋ ಜಯ ಯಥೋ ಧರ್ಮಸ್ತತೋ ಜಯ ಅಂತ ಭಾರತದಲ್ಲಿ ಪದೇ ಬರೋದು. ಕೃಷ್ಣ ಎಲ್ಲಿ ನಿಂತ್ಕೋತಾನೋ ಅಲ್ಲೇ ಗೆಲುವು, ಎಲ್ಲಿ ಧರ್ಮ ಇದೆಯೋ ಅಲ್ಲೇ ಗೆಲುವು, ಬಾಕಿ ಯಾರಿಗೂ ಏನು ಮಾಡೋಕ್ಕಾಗಲ್ಲ ಅಂತ. ಎಲ್ಲಿ ಯೋಗೇಶ್ವರನಾದ ಕೃಷ್ಣ ಇದಾನೋ, ಎಲ್ಲಿ ಧನುರ್ಧಾರಿಯಾದಂಥ ಅರ್ಜುನ ಇದಾನೋ ಅಲ್ಲೇ ಗೆಲುವು. ತತ್ರ ಶ್ರೀಹಿ, ಅಲ್ಲೇ ಸಂಪತ್ತು ಅಂದ್ರೆ ತತ್ವಜ್ಞಾನ, ಅಲ್ಲೇ ಗೆಲುವು, ಅಲ್ಲೇ ಭೂತಿ ಐಶ್ವರ್ಯ ಎಲ್ಲ ಧ್ರುವ ನಿಶ್ಚಿತವಾಗಿರುತ್ತೆ. ನೀತಿ ಒಳ್ಳೆಯ ನಡವಳಿಕೆಯು ಅಲ್ಲೇ ಇರುತ್ತೆ. ಇದೇ ನನ್ನ ಕಡೆಯ ನಿಶ್ಚಯ. ನಿನಗೆ ಗೆಲುವೂ ಇಲ್ಲ, ನಿನಗೆ ಐಶ್ವರ್ಯವೂ ಇಲ್ಲ, ನಿನಗೆ ನೀತಿಯೂ ಇಲ್ಲ, ನೀನು ಎಲ್ಲವನ್ನೂ ಕಳ್ಕೊಂಡಿದೀಯಾ ಅಂತ ಹೇಳಿದಾಗಾಯ್ತು. ಯಾರಿಗೆ? ಧೃತರಾಷ್ಟ್ರನಿಗೆ. ಏ ಧೃತರಾಷ್ಟ್ರ, ಗೆಲುವಿಲ್ಲ ನಿನಗೆ, ಐಶ್ವರ್ಯವೂ ಇಲ್ಲ, ಅಪಕೀರ್ತಿ. ಅಯ್ಯೋ, ಇಡೀ ವಂಶವನ್ನೇ ನಾಶ ಪಡಿಸ್ಬಿಟ್ಟೆ ಕಣೋ, ಎಲ್ರನ್ನೂ ಹಾಳು ಮಾಡ್ಬಿಟ್ಟೆ, ಮಕ್ಕಳನ್ನ ಕಳ್ಕೊಂಡೆ, 100 ಜನ ಮಕ್ಕಳು, ಪಿಂಡ ಹಾಕೋಕ್ಕೂ ಒಬ್ರು ಇಲ್ಲ. ಹಾಯ್, ಎಂಥ ಹೀಗೆ ಮಾಡಬಹುದಾ ಧೃತರಾಷ್ಟ್ರ? ಏನು ಕುರುಡು ಮೋಹ ಅಂದ್ರೆ ಆಗ ಧೃತರಾಷ್ಟ್ರನೇ ಮೋಹದ ವೇಷ. ಇಡೀ ಪ್ರಪಂಚದ ಎಲ್ಲ ಮೋಹವನ್ನು ಹೀಗಿಟ್ರೆ ಅದಕ್ಕೆ ಹೆಸರು ಧೃತರಾಷ್ಟ್ರ ಅಂತ ಬರುತ್ತೆ. ಅಂಥ ಕುರುಡು ಪ್ರೇಮ. ಸಭೆಯಲ್ಲಿ ಸೊಸೆ ಸೀರೆ ಎಳಿತಾ ಇದ್ದಾನೆ, 2 ಏಟ್ ಕೊಡ್ಬೇಕಾಯ್ತಲ್ಲೇ. ಅವ್ರೊಬ್ಬರನ್ನೇ ಯಾಕಂತೀರಾ ನೀವು? ಭೀಷ್ಮನು ಅನ್ಬೋದು, ಎಲ್ಲರನ್ನೂ ಅನ್ಬೋದು. ರಾಜ ಅಲ್ಲಿ ನಿಂತ್ಕೊಂಡು ಸಭೆಯಲ್ಲಿ ಇದ್ದವನು ರಾಜ ಮುಖ್ಯ. ರಾಜ ಆರ್ಡರ್ ಮಾಡ್ಬೇಕಾಯ್ತು. ಯಾಕೆ ಇಸ್ಕೋಬೇಕ ರಾಜನಾಗೆ? ಕೈಕಾಲು ಮುರಿದು ಬಿಡ್ತೀನಿ, ಅರೆಸ್ಟ್ ಮಾಡ್ರ ಎಲ್ಲರೂ ಅಂತ ಅನ್ಬೇಕಾಯ್ತು. ಬಡ್ದು ಹಾಕ್ಬಿಡೋರು. ರಾಜನಾಗಿ ನಿಂತ್ಕೊಂಡು ನನ್ ಕೈಲಿ ಏನು ಆಗಲ್ಲ ಅಂದ್ರೆ ಮೋಹ ಅಲ್ವಾ? ನಮ್ಮ ಮಕ್ಕಳು ಮಾತು ಕೇಳಲ್ಲ ಅಂದ್ರೆ ಶುದ್ಧ ಕಳ್ಳ ಅವನು. ಧೃತರಾಷ್ಟ್ರನಷ್ಟು ತಪ್ಪು ಮಾಡಿದವ್ರು ಯಾರೂ ಇಲ್ಲ ಮಹಾಭಾರತದಲ್ಲಿ. ಕಾಣಲ್ಲ ಅಷ್ಟೇ. ಅದು ನಮ್ಮ ಅಜ್ಞಾನ ಹೇಗೆ ನಮಗ್ ಕಾಣೋದು. ಧೃತರಾಷ್ಟ್ರನು ಹಿಂದಿದ್ಬಿಟ್ಟೇನೆ, ಕಾಣಲ್ಲ, ಕುರುಡಾನ್ ಬೇರೆ, ಅವನಿಗೇನು ಅರ್ಥ ಆಗಲ್ಲ ಅಂತ. ಅಷ್ಟೂ ತಪ್ಪಿಗೂ ಧೃತರಾಷ್ಟ್ರನೇ ಮೂಲ. ಮಹಾಭಾರತ ಮೊದಲೇ ಶ್ಲೋಕದಲ್ಲೇ ಮೂಲಂ ರಾಜ ಧೃತರಾಷ್ಟ್ರೋ ಅಮನೀಷಿ ಅಂತ ಬರ್ದಿದ್ದಾರೆ. ಯತ್ರ ಯಸ್ಮಿನ್ ಪಕ್ಷೆ ಯೋಗೇಶ್ವರಃ ಸರ್ವಯೋಗಾನಾಂ ಈಶ್ವರಃ ಯತ್ರ ಯಸ್ಮಿನ್ ಪಕ್ಷೆ ಯೋಗೇಶ್ವರಃ ಸರ್ವಯೋಗಾನಾಂ ಈಶ್ವರಃ ತತ್ಪ್ರಭವತ್ವಾತ್ ಸರ್ವಯೋಗ ಬೀಜಸ್ಯ. ತತ್ಪ್ರಭವತ್ವಾತ್ ಸರ್ವಯೋಗ ಬೀಜಸ್ಯ. ಯಾವ ಪಕ್ಷದಲ್ಲಿ ಯೋಗೇಶ್ವರನಾದ ಪರಮಾತ್ಮ ಸರ್ವಯೋಗನಕ್ಕೂ ಈಶ್ವರ ಅಂದ್ರೆ ಪರಮಾತ್ಮನಿಂದಲೇ ಸಮಸ್ತ ಯೋಗಗಳು ಬರೋದು. ಯೋಗ ಅಂದ್ರೆ ಪರಮಾತ್ಮನ ಪ್ರೇಮ ಮಾಡುವ ಕರ್ಮಯೋಗ, ಪರಮಾತ್ಮನ ಪ್ರೇಮ ಪರಮಾತ್ಮ ಕಲ ಯೋಗಗಳು ಕೂಡ ಕರ್ಮಯೋಗ, ಭಕ್ತಿಯೋಗ, ಜ್ಞಾನಯೋಗ ಎಲ್ಲ ಯೋಗಗಳು ಭಗವದ್ಭಕ್ತಿ ಸೇರಿದರೆ ಯೋಗ. ಇಲ್ಲಿ ಹೋದ್ರೆ ವಿಯೋಗ. ಅದನ್ನ ಸಮಸ್ತ ಯೋಗಕ್ಕೂ ಭಗವಂತನ ಆಧಾರ ಕೃಷ್ಣ. ಯತ್ರ ಪಾರ್ಥಃ ಯಸ್ಮಿನ್ ಪಕ್ಷೆ ಧನುರ್ಧರಃ ಗಾಂಡೀವ ಧನ್ವಾ. ಯಾವ ಪಕ್ಷದಲ್ಲಿ ಧನುರ್ಧಾರಿಯಾದಂತಹ ಗಾಂಡೀವ ಧನಸ್ಸನ್ನು ಹಿಡಿದ ಅರ್ಜುನ ಇದಾನೋ ತತ್ರ ಶ್ರೀಹಿ ತಸ್ಮಿನ್ ಪಾಂಡವಾನಾಂ ಪಕ್ಷೆ ವಿಜಯಃ. ತತ್ರೈವ ಭೂತಿಃ ಶ್ರಿಯೋ ವಿಶೇಷೋ ವಿಸ್ತಾರಃ ಭೂತಿಃ. ಧ್ರುವ ಅವ್ಯಭಿಚಾರಿಣೀ ನೀತಿಃ ನಯಃ ಇತಿ ಏವಂ ಮತಿಃ ಮಮ ಇತಿ. ಈ ರೀತಿ ಎಲ್ಲಿ ಕೃಷ್ಣ ಅರ್ಜುನ ಧನುರ್ಧಾರಿಯಾಗಿದ್ದಾನೋ, ಸರ್ವಯೋಗೇಶ್ವರನಾದ ಕೃಷ್ಣ ಯಾವ ಪಕ್ಷದಲ್ಲಿ ನಿಂತ್ಕೊಂಡಿದ್ದಾನೋ ಆ ಪಕ್ಷಕ್ಕೆ ಶ್ರೀ, ಪಾಂಡವ ಪಕ್ಷಕ್ಕೆ ಗೆಲುವು, ಅಲ್ಲೇ ಐಶ್ವರ್ಯ, ಅಲ್ಲೇ ರಾಜ್ಯ ಸಂಪತ್ತು, ಅಲ್ಲಿಯೇ ಆ ರಾಜ್ಯದ ಬೆಳವಣಿಗೆ ಎಲ್ಲವೂ ಅವರಿಗೆ. ಅವ್ಯಭಿಚಾರಿಣಿ ನೀತಿ, ಸರಿಯಾದಂತಹ ನಡವಳಿಕೆನೂ ಅಲ್ಲೇ ಇರೋದು. ಇನ್ನು ಏನೂ ಇಲ್ಲ. ನಡತೆಗೆಟ್ಟ, ಅಧರ್ಮ ಭೂಯಿಷ್ಠ, ಐಶ್ವರ್ಯ ಕಳ್ಕೊಂಡ, ಮಕ್ಕಳನ್ನು ಕಳ್ಕೊಂಡ, ಸರ್ವನಾಶವಾದಂಥವನು ಧೃತರಾಷ್ಟ್ರ. ಇತಿ ಮತಿ ಮಮ, ಇದು ನನ್ನ ನಿಶ್ಚಯ, ಇದೇ ನನ್ನ ಕೊನೆಯ ಘೋಷಣೆ ಅಂತೇಳಿ ಹೇಳಿದ್ದಾರೆ. ಈ ರೀತಿಯಾಗಿ ಇದುವರೆಗೂ ಕೂಡ ನಾವು ಶಂಕರ ಭಾಷ್ಯವನ್ನ ಮಂಗಳ ಮಾಡ್ತಾ ಭಗವಂತನ ಅನುಗ್ರಹದಿಂದ ಆರಂಭಗೊಂಡಂತಹ ಈ ಭಗವದ್ಗೀತಾ ಭಾಷ್ಯ ಪಾಠ ಇಂದು ಮುಕ್ತಾಯಗೊಂಡಿದೆ.
ಯಾವುದೇ ತರಹದ್ದಾದ ಒಂದು ವಿಘ್ನಗಳು ಬರದೇನೆಯೇ ಒಳ್ಳೆ ಶಾಸ್ತ್ರಾರ್ಥ ಯಾವ ರೀತಿ ಇದೆಯೋ ಆ ರೀತಿ ಇರತಕ್ಕಂತಹ ಅದ್ಭುತ ಗ್ರಂಥವು ನಿರ್ವಿಘ್ನವಾಗಿ ಬಹಳ ಹೃದಯಂಗಮವಾಗಿ ತುಂಬ ಚೆನ್ನಾಗಿ ನಡ್ಕೊಂಡು ಬಂದು ಮುಗಿದಿದೆ. ನಮ್ಮ ಇವರು ಶೈಲಜಾ ಅವರು ಇದಕ್ಕೊಂದು ಮಾಡೋಣ, ಮಂಗಳ ಮಾಡೋಣ, ಭಗವದ್ಗೀತಾ ಮಂಗಳ ಮಾಡೋಣ ಅಂದ್ರು. ಬೇಡಮ್ಮ, ದಿನವೂ ಮಂಗಳವೇ, ಅಮಂಗಳ ಯಾವತ್ತೂ ಇಲ್ಲೇ ಇಲ್ಲ, ಹಾಗೆ ಹೇಗೆ ಅಂತಂದೆ. ಇಲ್ಲ ಗುರುಳದಕ್ಕೆ ಇಲ್ಲಿ ಮಾಡೋಣ ಅಂದ್ರು. ಇವಾಗ ಸದ್ಯಕ್ಕೆ ಇಲ್ಲಿ ಹಳೆ ಸಿಂಗಾಪುರದ ಏನು ಮಾಡೋಕ್ಕಾಗಲ್ಲ, ಬೆಂಗಳೂರು ಬಂದ್ಮೇಲೆ ಏನು ಯೋಚನೆ ಮಾಡೋಣ, ಇದು ಸದ್ಯಕ್ಕೆ ಏನು ಬೇಡ ಅನ್ನೋದು ಒಂದೇ. ಅಯ್ಯೋ ಇಂಥ ದೊಡ್ಡ ಗ್ರಂಥಕ್ಕೆ ಒಂದು ಮಂಗಳ ಮಾಡ್ತೀನಿ ಅಂತ ಅವರು ಮೊನ್ನೆ ಫೋನ್ ಮಾಡಿದ್ರು. ಅದು ನೀವು ಮಾತಾಡ್ಕೊಳ್ಳಿ, ನಮ್ಮ ಮೀನಮ್ಮ ಹತ್ರ ಮಲ್ಲಿಕತ್ತ ಮಾಡೋರು ಏನು ಮಾಡ್ತಾ ಮಾಡಿ. ಇದು ಮೊದಲನೇ ಸಲ ಏನೆಲ್ಲ ಮುಗಿಸ್ತಾ ಇರೋದು, ಹೆಚ್ಚು ಕಮ್ಮಿ 10ನೇ ಸಲವೋ 11ನೇ ಸಲವೋ ಮುಗಿಸ್ತಾ ಇರೋದು, ಅನೇಕ ಸಲ ಆಗಿದೆ. ಮತ್ತು ಎಚ್ಚ ಯೋಗೇಶ್ವರ ಕೃಷ್ಣ ಅಂದ್ರೆ ಯಸ್ಮಿನ್ ಹೃದಯ ಯೋಗೇಶ್ವರ ಕೃಷ್ಣ ಅಂತ ಅರ್ಥ. ಎಲ್ಲಿ ಯೋಗೇಶ್ವರದ ಕೃಷ್ಣ ಇದಾನೋ ಅಂತಂದ್ರೆ, ಯಾರ ಭಕ್ತರ ಹೃದಯದಲ್ಲಿ ಯೋಗೇಶ್ವರದ ಕೃಷ್ಣ ಇದಾನೋ ತತ್ ಶ್ರೀ ವಿಜಯ ಭೂತಿ ಧ್ರುವ ನೀತಿ, ಅಲ್ಲಿಯೇ ಗೆಲುವು. ಸರ್ವದಾ ಸರ್ವಕಾರ್ಯೇಷು ನಾಸ್ತಿ ತೇಷಾಂ ಅಮಂಗಲಂ ಯೇಷಾಂ ಹೃದಯಸ್ಥೋ ಭಗವಾನ್ ಮಂಗಲಾಯತನೋ ಹರಿಹಿ ಅಂತ. ಒಟ್ಟು ಭಗವದ್ಗೀತೆಯ ಪರಮ ತಾತ್ಪರ್ಯ ಏನು ಅಂದ್ರೆ, ನಿರಂತರ ಭಗವಂತನ ಅನುಸಂಧಾನದಲ್ಲಿರೋದು, ಭಗವತ್ ಸ್ವರೂಪವನ್ನು ಪರಿಚಯ ಮಾಡಿಕೊಂಡು ಅದೇ ತಾನಾಗೋದೇ ಭಗವದ್ಗೀತೆಯ ಪರಮಧ್ಯೇಯ. ತಸ್ಯಾಸ್ತು ಗೀತಾಶಾಸ್ತ್ರಾಸ್ತ್ರ ಪ್ರಯೋಜನಂ ಪರಂ ನಿಶ್ಚಯಿಸಂ ಸಹೇತುಕಸ್ಯ ಸಂಸಾರಸ್ಯ ಅತ್ಯಂತ ಉಪರಮ ಲಕ್ಷಣಂ ಅಂತ ಹೇಳಿ ಭಾಷ್ಯಕಾರ ಆರಂಭದಲ್ಲೇ ಮಾಡಿದ್ದಾರೆ. ಸಂಸಾರಕ್ಕೆ ಕಾರಣವಾಗಿರುವ ಅಜ್ಞಾನವನ್ನು ಪರಿಹಾರ ಮಾಡ್ಕೊಳ್ಳೋದು, ಪರಮಾರ್ಥ ಸ್ವರೂಪದಲ್ಲಿ ನೆಲೆ ನಿಲ್ಲುವುದು, ನಮ್ಮ ಈ ಉಪಾಧಿ ಪರಿಚ್ಛಿನ್ನವಾದ ಅಭಿಮಾನ ಬಿಟ್ಟು ನಮ್ಮ ಸತ್ಯವಾದ ನಿತ್ಯವಾದ ಆತ್ಮವನ್ನು ಕಂಡುಕೊಂಡು ನಿತ್ಯಾನಂದಿಗಳಾಗಿ ಬದುಕೋದು, ಬಾಳೋದು ಅನ್ನೋದೇ ಇದು. ನಮ್ಮ ಜೀವನವನ್ನ ಬದುಕನ್ನ ಬಾಳೋದನ್ನ ಹೇಗೆ ಮಾಡಬೇಕು ಅನ್ನೋದನ್ನು ಗೀತೆ ಕಲಿಸುವಂತಹ ಉದ್ಗ್ರಂಥ. ಒಳ್ಳೆ ಇದರಲ್ಲಿ ತತ್ವ ವಿಚಾರ, ಉಪಾಸನಾ ವಿಚಾರ, ಭಕ್ತಿ ವಿಚಾರ, ಕರ್ಮಯೋಗ ವಿಚಾರ, ಲೌಕಿಕ ನಡವಳಿಕೆ ವಿಚಾರ, ಮನುಷ್ಯ ಹೇಗೆ ನಡ್ಕೋಬೇಕು, ಈ ಸಮಸ್ತ ವಿಚಾರವನ್ನು ಒಳಗೊಂಡಂತಹ ಒಂದು ಅದ್ಭುತವಾದಂತಹ ಗೀತಾ ಗ್ರಂಥ. ಅದಕ್ಕೆ ಸರ್ವೋಪನಿಷದೋ ಗಾವಃ ದೋಗ್ಧ ಗೋಪಾಲನಂದನ ಅಂಥೇಳಿ ಸಮಸ್ತ ಉಪನಿಷತ್ತೆಂಬ ಹಸುವಿನಿಂದ ಸಾಕ್ಷಾತ್ ಪರಮಾತ್ಮನೇ ಆ ಗೀತಾ ಅನ್ನುವಂಥ ಹಾಲನ್ನು ಕರೆದು ಎಲ್ಲ ಕುಡೀರಿ ಅಂಥೇಳಿ ಕೊಟ್ಟಂತಹ ಅದ್ಭುತ ಗ್ರಂಥ. ಬಹಳ ಚೆನ್ನಾಗಿ ನಡ್ಕೊಂಡು ಬಂದಿದೆ. ಗೀತಾಚಾರ್ಯ ಕೃಪಾಪಾತ್ರರಾಗಬೇಕು ನಾವು, ಅವನ ಹತ್ರ ಕೇಳ್ಕೋಬೇಕು. ಪರಮಾತ್ಮ ನೀನು ಅರ್ಜುನಿಗೆ ಮಾತ್ರ ಅಲ್ಲ ಸಾರಥಿ, ನಮ್ಮ ಬುದ್ಧಿಗೂ ನೀನು ಸಾರಥಿ ಆಗ್ಬೇಕು, ನಮ್ಮನ್ನು ನಡೆಸಬೇಕು. ನಮ್ಮ ಜೀವನ ದುಃಖಮಯವಾಗಿ, ಕಷ್ಟಮಯವಾಗಿ, ಅನರ್ಥಮಯವಾಗಿ, ಅನ್ಯಾಯವಾಗಿ ನಾವು ಘೋರ ಸಂಸಾರ ಮುಗಿದೀವಿ. ನೀನು ಬಂದು ನಮ್ಮನ್ನು ಎತ್ತಬೇಕು, ನೀನು ನಮಗೆ ಸಾರಥಿಯಾಗಿದ್ದು ನಮ್ಮನ್ನು ನಡೆಸಿ ನಮ್ಮನ್ನು ಕೃತಾರ್ಥನ ಮಾಡಬೇಕು. ಅರ್ಜುನ ಗೆದ್ದಿದ್ಬಿಟ್ಟೆ, ಅರ್ಜುನ ಗೆದ್ದೋದ ಕೃತಾರ್ಥನಾದ, ನನ್ನ ಕರ್ತವ್ಯ ಮುಗೀತು ಅನ್ಕೋಬೇಡ. ನಾವುಗಳೆಲ್ಲರೂ ನಿನ್ನ ಅರ್ಜುನ ಸ್ಥಾನ ಕೂತ್ಕೊಂಡಂತಹ ನಮ್ಮ ಇದಾಗಿದ್ದೀವಿ, ನಿಮ್ಮ ದಾಸರಾಗಿದ್ದೀವಿ. ನಮ್ಮನ್ನು ನೀನು ನಡೆಸಬೇಕು, ನಮಗೂ ನೀನು ಸಾರಥಿಯಾಗಿದ್ದು ನಮ್ಮನ್ನು ನಮ್ಗೆ ತತ್ವೋಪದೇಶ ಮಾಡಿ ಹೃದಯದಿಂದ ತತ್ವಜ್ಞಾನ ತಿಳಿಸ್ಕೊಟ್ಟು ನಮ್ಮನ್ನು ಕೃತಾರ್ಥನ ಮಾಡಬೇಕು ಅಂತ ಹೇಳಿ ಆ ಗೀತಾಚಾರ್ಯನೆಲ್ಲ ಪ್ರಾರ್ಥನೆ ಮಾಡ್ಕೋಣ. ಖಂಡಿತವಾಗಿ ಅವನು ನಿತ್ಯನೂ ಅಜನೂ ಅವ್ಯಯನೂ ಆಗಿರ್ತಕ್ಕವನಾಗಿ ನಮ್ಮ ಬುದ್ಧಿ ಸಾಕ್ಷಿಯಾಗಿದ್ದಾನೆ. ನಮ್ಮ ಅನವರತವಾದ ಪ್ರಾರ್ಥನೆಯನ್ನ ನಾವು ಮಾಡಿದ ಪಕ್ಷದಲ್ಲಿ ಅದಕ್ಕೆ ಹೋಗೊಟ್ಟು ಅವನು ಬಂದು ನಮ್ಗೆ ಕೃತಾರ್ಥ ಮಾಡ್ತಾನೆ. ಅದನ್ನ ಅವನ ಕೇಳ್ಕೊಳ್ಳೋಣ. ನಮ್ಮನ್ನು ನಡೆಸೋ, ನಮ್ಮನ್ನು ಕೃತಾರ್ಥನಾಗಿ ಮಾಡೋ, ನಾವು ಕೂಡ ನಿಮ್ಮ ಭಕ್ತರಾಗಿದ್ದೀವಿ ಅಂತೇಳಿ ಅವನ ಹತ್ರ ಹೇಳ್ಕೊಳ್ಳೋಣ. ಜಗಳ ಮಾಡೋಣ ಕೃಷ್ಣ ಹತ್ರ. ಏನು ಅರ್ಜುನ ಒಬ್ಬನೇನಾ ನಿನಗೆ ಭಕ್ತೋಸಿಮೆ ಸಖಾ ಚೇತಿಂದಿಲ್ಲ, ನಮ್ಮನ್ನೂ ಭಕ್ತ ಅಂತ ಅಂದ್ಕೋ, ನಮ್ಮನ್ನು ಗೆಳೆಯ ಅಂತ ಅಂದ್ಕೋ, ನಮ್ಮನ್ನು ಶಿಷ್ಯ ಅಂತ ಅಂದ್ಕೋ, ನಮ್ಮಲ್ಲಿ ದುರ್ಗುಣ ನೀನೇ ಬಿಡಿಸ್ಬೇಕು, ನೀವಲ್ಲದೆ ಯಾರು ನಮ್ಮನ್ನು ಇದನ್ನು ಬಿಡಿಸೋಕ್ಕಾಗಲ್ಲ ಅಂತ ಹೇಳಿ ಅವನ ಹತ್ರ ನಾವು ಜಗಳ ಮಾಡಿ, ಹಠ ಮಾಡಿ, ಅವನ ಪ್ರೇಮವನ್ನು ಸಂಪಾದನೆ ಮಾಡಿಕೊಂಡು ನಿರಂತರ ಅವನಲ್ಲಿಯೇ ನಮ್ಮ ಮನಸ್ಸನ್ನು ಇರುವ ಹಾಗೇನೆಯೇ ಅವನೇ ನೀನು ಅನುಗ್ರಹ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಅವನು ಖಂಡಿತ ನಮ್ಮ ಪ್ರಾರ್ಥನೆಗೆ ಅವನು ಕಿವಿಗೊಟ್ಟು ಹೋಗೊಟ್ಟು ಬಂದು ನಮ್ಮ ಅನುಗ್ರಹ ಮಾಡ್ತಾನೆ. ಅವನನ್ನ ನಿರಂತರ ಕೇಳ್ಕೊಳ್ಳೋಣ ಅಂತ ಹೇಳ್ತಾ ನನ್ನ ಮಾತು ಮುಕ್ತಾಯಗೊಳಿಸ್ತೀನಿ.